Hello students, you are watching Swara Math Tutorials. ನಾನು ನಿಮ್ಮ ಎಜುಕೇಟರ್ ಸ್ವಾತಿ ಅವರ್ಸಂಗ್. ಸೊ ಇದು ಹೊಸ ಸೆಷನ್ ಆ್ಯಂಡ್ ಈ ಸೆಷನ್ ಲಾಸ್ಟ್ ಸೆಷನ್ ಆಫ್ ದ ಲೆಸನ್ ಸೆಟ್ಸ್. ಈ ಸೆಷನ್ ಏನಾದರೂ ಒಂಚೂರು ಲೆಂದಿ ಆದರೆ ಇದನ್ನ 2 ಪಾರ್ಟ್ಸ್ ಮಾಡೋಣ. ಸೊ ವಿತೌಟ್ ಟೇಕಿಂಗ್ ಟೈಮ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಎಕ್ಸಾಂಪಲ್ ನೋಡೋಣ. ಮಿಸಲೇನಿಯಸ್ ಎಕ್ಸಾಂಪಲ್ಸು ಮತ್ತು ಮಿಸಲೇನಿಯಸ್ ಎಕ್ಸಸೈಸ್ ಎರಡನ್ನೂ ಇದೇ ಸೆಷನಲ್ಲೇ ಕವರ್ ಮಾಡೋಣ. ಬಿಕಾಸ್ ಮಿಸಲೇನಿಯಸ್ ಎಕ್ಸಾಂಪಲ್ಸ್ ತುಂಬ ಕಡಿಮೆ ಇದೆ. ಫಸ್ಟ್ ಎಕ್ಸಾಂಪಲ್ ನೋಡ್ತಾ ಇದ್ದೀವಿ. ಎಕ್ಸಾಂಪಲ್ 23. Show that the set of letters needed to spell cataract and the set of letters needed to spell tract are equal. Cataract ಮತ್ತು tract ಅನ್ನುವಂಥ ಎರಡು ವರ್ಡ್ಸ್ ಇದೆ. ಆ ಎರಡು ವರ್ಡ್ಗಳನ್ನು ಸ್ಪೆಲ್ ಮಾಡೋದಕ್ಕೆ ಬೇಕಾಗುವಂಥ ಸೆಟ್ ಆಫ್ ಲೆಟರ್ಸ್ ಏನಿದೆ ಆ ಎರಡು ಸೆಟ್ಸು ಈಕ್ವಲ್ ಅಂತ ನಾವಿವಾಗ ತೋರಿಸ್ಬೇಕು. ಸೊ ಫಸ್ಟ್ ಬರೆಯೋಣ. ಲೆಟ್ ಸೆಟ್ ಎ ಬಿ ದ, ನೀವು ಸೆಟ್ಗೆ ನೇಮ್ಸ್ನ ಕೊಡಲೇಬೇಕು, ಅದರ್ವೈಸ್ ತುಂಬ ಇಂಡಿಸಿಪ್ಲಿನ್ ಆಗಿ ಕಾಣಿಸುತ್ತೆ. ಲೆಟ್ ಸೆಟ್ ಎ ಬಿ ದ ಸೆಟ್ ಆಫ್ ಲೆಟರ್ಸ್ ನೀಡೆಡ್ ಟು ಸ್ಪೆಲ್ ಕೆಟರಾಕ್ಟ್, ನೀಡೆಡ್ ಟು ಸ್ಪೆಲ್ ಕೆಟರಾಕ್ಟ್, and set B be the set of letters needed to spell the word cataract, sorry tract. ನೋಡಿ, ಸೆಟ್ ಎ ಯಾವ ಸೆಟ್ ಆಗಿದೆ? ಕೆಟರಾಕ್ಟ್ ನಲ್ಲಿರ್ತಕ್ಕಂಥ ಲೆಟರ್ಸ್ ಸೆಟ್ ಆಗಿದೆ. ಯಾವ್ಯಾವ್ದಿದೆ? ಸಿ ಇದೆ, ಓಕೆ, ಎ ಇದೆ, ಟಿ ಇದೆ, ಓಕೆ, ಎ ರಿಪೀಟ್ ಆಗಿದೆ, ಬರೆಯೋ ಅವಶ್ಯಕತೆ ಇಲ್ಲ. ಆರ್ ಇದೆ, ಎಸ್, ಎ ರಿಪೀಟ್ ಆಗ್ತಿದೆ, ಸಿ ರಿಪೀಟ್ ಆಗ್ತಿದೆ, ಟಿ ರಿಪೀಟ್ ಆಗ್ತಿದೆ. ಸೊ ದಿಸ್ ಇಸ್ ಸೆಟ್ ಎ. ಇವಾಗ ಸೆಟ್ ಬಿ ನೋಡೋಣ. ಸೆಟ್ ಬಿ ಯಾವುದನ್ನ ತಗೊಂಡಿದ್ದೀವಿ ನಾವು? ಬಿ ಬಿ ದ ಸೆಟ್ ಆಫ್ ಲೆಟರ್ಸ್ ನೀಡೆಡ್ ಟು ಸ್ಪೆಲ್ ದ ವರ್ಡ್ ಟ್ರ್ಯಾಕ್ಟ್. ಟ್ರ್ಯಾಕ್ಟ್ ಅಲ್ಲಿ ಯಾವ್ಯಾವ್ದಿದೆ ನೋಡೋಣ. ಟಿ, ಆರ್, ಎ, ಸಿ. ಟಿ ರಿಪೀಟ್ ಆಗ್ತಿದೆ, ಬರೀತಾ ಇಲ್ಲ. ಸೊ ಇವಾಗ ನೋಡಿ, ಸಿ ಇದೆಯಾ? ಎಸ್ ಇದೆ. ಎ ಇದೆಯಾ? ಎಸ್ ಇದೆ. ಟಿ, ಎಸ್. ಆರ್, ಎಸ್. ಸೊ ಸೆಟ್ ಎ ನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು ಸೆಟ್ ಬಿ ನಲ್ಲೂ ಇದೆ ಅಲ್ವಾ? ಸೊ set A and B has same elements. Therefore set A is equals to set B. That's it. Example 24 ನೋಡೋಣ. List all the subsets of the set. ಒಂದು ಸೆಟ್ ಕೊಟ್ಟಿದ್ದಾರೆ, ಅದಕ್ಕೆ ಇರ್ತಕ್ಕಂಥ ಎಲ್ಲ ಸಬ್ಸೆಟ್ಸ್ನ ಬರೀಬೇಕು. ಸಿಂಪಲ್. ಸೊ ಫಸ್ಟ್ ನಾವು ಏನು ಮಾಡೋಣ, ಆ ಸೆಟ್ಟಿಗೆ ಒಂದು ಹೆಸರು ಕೊಟ್ಕೊಳ್ಳೋಣ. ಸಪೋಸ್ ಎ ಇಸ್ ಈಕ್ವಲ್ ಟು -1 0 1, then the subsets are, every set is a subset of itself. So first subset ಬರೆಯೋಣ, that is -0 1. And empty set is a subset of every set. So next one is a empty set. Next ನೋಡಿ, ಇಲ್ಲಿರೋ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ನ ತಗೊಂಡ್ಬಿಟ್ಟು ಒಂದೊಂದೇ ಎಲಿಮೆಂಟ್ನ ತಗೊಂಡ್ಬಿಟ್ಟು ನಾವು ಸಿಂಗಲ್ಟನ್ ಸೆಟ್ ಮಾಡೋಣ. ನೆಕ್ಸ್ಟ್ ಇವಾಗ 2 ಎಲಿಮೆಂಟ್ಸ್ ತಗೊಳ್ಳೋಣ. -1 0 ಆ್ಯಂಡ್ -1 1. ನೆಕ್ಸ್ಟ್ ಇವಾಗ 0 -1 ಆಲ್ರೆಡಿ ಆಗೋಗಿದೆ, 0 1. ಸೊ ನೆಕ್ಸ್ಟ್ ನೋಡಿ, 1 -1 ಆಗಿದೆ, 1 0 ಆಗಿದೆ. ಸೊ ದೀಸ್ ಆಲ್ ಆರ್ ದ ಸಬ್ಸೆಟ್ ಆಫ್ ದಿಸ್ ಸೆಟ್. ನೀವಿವಾಗ ಎಲ್ಲ ಸಬ್ಸೆಟ್ನ ಬರ್ದಿದ್ದೀವ ಅಂತ ಕೌಂಟ್ ಮಾಡಬೇಕಾಗಿದೆ. ಹೇಗೆ ಮಾಡ್ತೀರಾ? ಪವರ್ ಸೆಟ್ ನೆನಪಿದೆಯಾ ಡೆಫಿನಿಷನು? ಸೊ ಇಲ್ಲಿ 3 ಎಲಿಮೆಂಟ್ ಇದೆ ಅಂತಂದರೆ, ಸೊ ಪವರ್ ಸೆಟ್ ಆಫ್ ಎ ಏನಾಗುತ್ತೆ? ಪವರ್ ಸೆಟ್ ಆಫ್ ಎ ಅಂತಂದರೆ ಏನ ಸಬ್ಸೆಟ್ ಇರ್ತಕ್ಕಂಥ ಒಂದು ಸೆಟ್, ಏನ ಎಲ್ಲ ಸಬ್ಸೆಟ್ ಇರ್ತಕ್ಕಂಥ ಸೆಟ್. ಸೊ ಇದರಲ್ಲಿರೋ ಎಲಿಮೆಂಟು ಅಂದಮೇಲೆ ಏನ ಎಲ್ಲ ಸಬ್ಸೆಟ್ಟು ಸಿಕ್ಕಿರುತ್ತೆ ನಮಗೆ. ಸೊ ಇದರಲ್ಲಿರೋ ಎಲಿಮೆಂಟ್ನ ನಾವು ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ? ವಿ ನೋ 2 to the power m. m ಅಂದರೆ ಇಲ್ಲಿ ಏನು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ. ಸೊ 2 to the power ಎಷ್ಟಾಯ್ತು ಇಲ್ಲಿ? 3. 2 to the power 3 means 8. 8 ಸಬ್ಸೆಟ್ಸ್ ಇದೆಯಾ ಚೆಕ್ ಮಾಡಿ. 1 2 3 4 5
6, 7, 8. Yes, we have written all the subsets of A. I hope ನಿಮಗೆ ಈ ಎಕ್ಸಾಂಪಲ್ ಸಿಂಪಲ್ ಇತ್ತು, ಕ್ಲಿಯರ್ ಆಗಿದೆ. ಎಕ್ಸಾಂಪಲ್ 25 ನೋಡೋಣ. ಎಕ್ಸಾಂಪಲ್ 25 ನೋಡಿ. ಶೋ ದಟ್ A ಯೂನಿಯನ್ B is equal to A intersection B implies A equals to B ಅಂತ. ಕ್ವೆಶನ್ ನೋಡಿ, ನಾವು ಶೋ ದ್ಯಾಟ್ ಇದನ್ನ ಮಾಡಬೇಕಾಗಿಲ್ಲ, ಇದು ನಮಗೆ ಕೊಟ್ಟಿರುವಂತ ಇನ್ಫಾರ್ಮೇಶನ್. ಈ ತರ ಇದ್ರೆ ದಿಸ್ ಮೀನ್ಸ್ ದಿಸ್ ಇಂಪ್ಲೈಸ್ A ಈಕ್ವಲ್ಸ್ ಟು B ಅಂತ ನೀವು ಪ್ರೂವ್ ಮಾಡಿ ಅಂತ. ಈ ತರದ ಕಂಡೀಷನ್ ಆಲ್ರೆಡಿ ಇದೆ. ಈ ತರ ಇದ್ದಾಗ A ಈಕ್ವಲ್ಸ್ ಟು B ಆಗತ್ತೆ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕ್ವಶನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 3 ಡಿಫ್ರೆಂಟ್ ಥಿಂಗ್ಸ್ನ ತಿಳ್ಕೊಳ್ಳೋಣ. ಫಸ್ಟ್ ಆಸ್ಪೆಕ್ಟ್ ಏನು ಅಂತಂದ್ರೆ, ಯಾವುದಾದ್ರೂ 2 ಸೆಟ್ಟು ಈಕ್ವಲ್ ಅಂತ ಹೇಳಬೇಕಾಗಿದ್ರೆ ಅದು ಇನ್ನೊಂದ್ರ ಸಬ್ಸೆಟ್ ಆಗಿರಬೇಕು. ಇದನ್ನ ಆಲ್ರೆಡಿ ನಾವು ಸಬ್ಸೆಟ್ ಡೆಫಿನಿಷನ್ ನೋಡುವಾಗ ನೋಡಿದ್ದೀವಿ. ಯಾವ ತರ ಅಂತಂದ್ರೆ, ಇಫ್ A is subset of B and B is subset of A, then only A equals to B. ಅಂದ್ರೆ ಇವಾಗ A equals to B ಅಂತ ತೋರಿಸ್ಬೇಕಾಗಿದ್ರೆ, ಶೋ ಮಾಡಬೇಕಾಗಿದ್ರೆ ನಾವು A B ನ ಸಬ್ಸೆಟ್ ಅಂತ ತೋರಿಸ್ಬೇಕು, B A ನ ಸಬ್ಸೆಟ್ ಅಂತ ತೋರಿಸ್ಬೇಕು. A B ನ ಸಬ್ಸೆಟ್ ಆಗಬೇಕು ಅಂದ್ರೆ A ನಲ್ಲಿರುವಂಥ ಎಲಿಮೆಂಟ್ B ನಲ್ಲೂ ಇರಬೇಕು, B A ನ ಸಬ್ಸೆಟ್ ಅಂತ ತೋರಿಸ್ಬೇಕಾಗಿದ್ರೆ B ನಲ್ಲಿರುವಂಥ ಎಲಿಮೆಂಟ್ A ನಲ್ಲೂ ಇರಬೇಕು. ಸೊ ಇವಾಗ ನಾವು ಯಾವುದಾದ್ರೂ ಒಂದು ಎಲಿಮೆಂಟ್ನ ತಗೊಂಡ್ಬಿಟ್ಟು A ನಲ್ಲಿದೆ ಆ್ಯಂಡ್ B ನಲ್ಲೂ ಇದೆ, ಸೊ A ಇಸ್ ಅ ಸಬ್ಸೆಟ್ ಆಫ್ B ಅಂತ ತೋರಿಸೋಣ. ಅದೇ ಥರ B ನಲ್ಲಿ ಕೂಡ ಒಂದು ಎಲಿಮೆಂಟ್ ತಗೊಳ್ಳೋಣ, ಸೆಟ್ B ನಲ್ಲಿರುವಂಥ ಒಂದು ಯಾವುದಾದ್ರೂ ಎಲಿಮೆಂಟ್ ತಗೊಳ್ಳೋಣ, ಅದು A ನಲ್ಲೂ ಇದೆ ಅಂತ ಪ್ರೂವ್ ಮಾಡೋಣ. ಆವಾಗ ಸೆಟ್ B ಇಸ್ ಅ ಸಬ್ಸೆಟ್ ಆಫ್ A ಅಂತ ಆಗುತ್ತೆ. ಸೊ ಈ 2 ಈಕ್ವೇಷನ್ ಇಂದ ನಾವು ಈ ಕನ್ಕ್ಲೂಷನ್ಗೆ ಬರಬಹುದು. ನೆಕ್ಸ್ಟ್, ಇದನ್ನ ಬಿಟ್ಟು ಇನ್ನೊಂದು ಆಸ್ಪೆಕ್ಟ್ ನೋಡಿ. ಏನಪ್ಪ ಅಂತಂದ್ರೆ, ಸಿ A ಯೂನಿಯನ್ B ನೋಡಿ ಯಾವ ಥರ ಇರುತ್ತೆ. ನಾವು ಫಾರ್ ಎಕ್ಸಾಂಪಲ್ ಇವಾಗ ಎನ A B ಅಂತ ತಗೊಳ್ಳೋಣ, B ನ ನೋಡಿ A ಮತ್ತೆ C ಅಂತ ತಗೊಳ್ಳೋಣ. ಇವಾಗ A ಯೂನಿಯನ್ B ಮಾಡಿ ಏನಾಗುತ್ತೆ, A B C. ಸೊ ಸೆಟ್ A ನಲ್ಲಿರುವಂಥ ಒಂದು ಎಲಿಮೆಂಟ್ ತಗೊಳ್ಳೋಣ, B ನೋಡೋಣ ಅಲ್ವಾ. B A ನಲ್ಲಿದೆ ಅಲ್ವಾ, ಸೊ ಹಾಗಾಗಿ A ಯೂನಿಯನ್ B ನಲ್ಲಿ ಕೂಡ ಇದೆ. ಇವಾಗ ಸಿ ತಗೊಳ್ಳೋಣ, ಸಿ ನೋಡಿ ಬಿ ಸೆಟ್ಟಲ್ಲಿದೆ ಅಂದಮೇಲೆ ಅದ್ರ ಯೂನಿಯನ್ ಸೆಟ್ಟಲ್ಲೂ ಇರುತ್ತೆ. ಬಿನ ಯಾವುದ್ರ ಜೊತೆಗೆ ಯೂನಿಯನ್ ಮಾಡ್ತೀವೋ ಆ ಸೆಟ್ಟಲ್ಲಿ ಕೂಡ ಇರುತ್ತೆ ಎಲಿಮೆಂಟು ಅಲ್ವಾ. ಯೂನಿಯನ್ ಸೆಟ್ಟಲ್ಲಿ ಇದೆ ಅಂದರೆ ಅರ್ಥ ಏನು, ಅದು ಸೆಟ್ಟಲ್ಲಿ ಇರುತ್ತೆ ಅಂತ. ಇಲ್ಲಿ ಮೇಲ್ಗಡೆ ಇರೋ ಯಾವುದಾದ್ರೂ ಒಂದು ಸೆಟ್ಟಲ್ಲಿ ಇರುತ್ತೆ ಅಂತ. ಇಂಟರ್ಸೆಕ್ಷನ್ ಮಾಡೋಣ, ಎ ಇಂಟರ್ಸೆಕ್ಷನ್ ಬಿ ನೋಡಿ ಏನಾಗುತ್ತೆ, ಎ ಆಗುತ್ತೆ. ಇಂಟರ್ಸೆಕ್ಷನ್ ಸೆಟ್ಟಲ್ಲಿ ಒಂದು ಎಲಿಮೆಂಟ್ ಇದೆ ಅಂದರೆ ಅರ್ಥ ಆ ಎಲಿಮೆಂಟು ಏನಲ್ಲೂ ಇದೆ ಬಿ ನಲ್ಲೂ ಇದೆ ಅಂತ ಅಲ್ವಾ. ದೀಸ್ ಟು ಆರ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್. ನೋಡಿ ಯೂನಿಯನ್ ಅಂತ ಅಂದರೆ ನೋಡಿ ಎರಡರಲ್ಲಿ ಒಂದು ಯಾವುದಾದ್ರೂ ಎರಡು ಸೆಟ್ಟಲ್ಲಿ ಒಂದರಲ್ಲಂತೂ ಇದ್ದೇ ಇರುತ್ತೆ. ಇಂಟರ್ಸೆಕ್ಷನ್ ಅಂದರೆ ಎರಡರಲ್ಲೂ ಇದ್ದೇ ಇರುತ್ತೆ ಅಂತ ನೀವು ತಿಳ್ಕೊಬೇಕು. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಯಾವ ಥರ ಸ್ಟಾರ್ಟ್ ಮಾಡ್ತೀರಿ ನೋಡಿ. ಯಾವುದಾದ್ರೂ ಒಂದು ಎಲಿಮೆಂಟ್ ತಗೊಳ್ಳೋಣ, ಎಕ್ಸ್ ಅಂತ. ಲೆಟ್ ಇದನ್ನ ನಾವು ತಗೊಳ್ತಾ ಇದ್ದೀವಿ, ಅವ್ರು ಕೊಟ್ಟಿಲ್ಲ. ಯಾವುದೋ ಒಂದು ಎಲಿಮೆಂಟ್ನ ತಗೊಂಡಿದ್ದೀವಿ, ಅದು ಎಕ್ಸ್ ಅಲ್ಲಿ ಎ ಸೆಟ್ಟಲ್ಲಿದೆ ಅಂತ ನಾವು ಅನ್ಕೊಂಡಿದ್ದೀವಿ. ಎಕ್ಸ್ ಬಿಲಾಂಗ್ಸ್ ಟು ಎ. ಎಕ್ಸ್ ಏನಲ್ಲಿದೆ ಅಂದರೆ ಎ ಯೂನಿಯನ್ ಬಿ ನಲ್ಲೂ ಇರಬೇಕಲ್ವಾ, ಜಸ್ಟ್ ನಾವು ನೋಡಿದ್ವಿ. ಸೊ ಯೂನಿಯನ್ ಸೆಟ್ಟಲ್ಲಿ ಕೂಡ ಇದ್ದೇ ಇರುತ್ತೆ. ಆ್ಯಂಡ್ ಕ್ವಶನಲ್ಲಿ ಅವರೇ ಹೇಳಿದ್ದಾರೆ ಎ ಯೂನಿಯನ್ ಬಿ ಅಂದಮೇಲೆ ಎ ಇಂಟರ್ಸೆಕ್ಷನ್ ಬಿಗೆ ಈಕ್ವಲ್ ಅಂತ. ಸೊ ಎಕ್ಸ್ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಬಿ. ನೋಡಿ ಯಾವುದಾದ್ರೂ ಒಂದು ಎಲಿಮೆಂಟು ಇಂಟರ್ಸೆಕ್ಷನ್ ಸೆಟ್ಟಲ್ಲಿ ಇದೆ ಅಂದರೆ ಅರ್ಥ ಈ ಎರಡು ಸೆಟ್ಟಲ್ಲಿ ಇದೆ ಅಂತ ಅರ್ಥ. ಸೊ ಎಕ್ಸ್ ಬಿಲಾಂಗ್ಸ್ ಟು ಎ ಅಂತ ಆಲ್ರೆಡಿ ಬರೆದಿದ್ದೀವಿ. ಸೊ ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂತ ಆಯಿತು. ಸೊ ಒಂದು ನೋಡಿ ಎಕ್ಸ್ ಅನ್ನುವಂಥ ಎಲಿಮೆಂಟ್ ಏನಲ್ಲಿದೆ ಅದೇ ಎಲಿಮೆಂಟ್ ಬಿ ನಲ್ಲೂ ಇದೆ ಅಂತಂದಮೇಲೆ ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ ನಾವು ಬರಿಬೋದು ಅಲ್ವಾ. ಬಿಕಾಸ್ ಎಲಿಮೆಂಟ್ ಆಫ್ ಎ ಈಸ್ ಇನ್ ದ ಎಲಿಮೆಂಟ್ ಆಫ್ ಬಿ. ಇವಾಗ ಅದೇ ಥರ ನೋಡಿ ಸಿಮಿಲಾರ್ಲಿ ಏನಾಗುತ್ತೆ, ವೈ ಬಿಲಾಂಗ್ಸ್ ಟು ಸೆಟ್ ಬಿ. ವೈ ಬಿಲಾಂಗ್ಸ್ ಟು ಸೆಟ್ ಬಿ ಇದನ್ನು ಅಷ್ಟೇ ನಾವು ತಗೊಳ್ತಾ ಇದ್ದೀವಿ. ಲೆಟ್ ಸಪೋಸ್ ಅಂತ ನೀವು ಕಂಪಲ್ಸರಿ ಬರಿಬೇಕಾಗತ್ತೆ. ವೈ ಬಿಲಾಂಗ್ಸ್ ಟು ಬಿ. ವೈ ಬಿ ನಲ್ಲಿದೆ ಅಂದಮೇಲೆ ಎ ಯೂನಿಯನ್ ಬಿ ನಲ್ಲೂ ಇರುತ್ತೆ. ಸೊ ಎ ಯೂನಿಯನ್ ಬಿ ನಲ್ಲಿದೆ ಅಂತಂದ್ರೆ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ. ಸೊ ವೈ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಬಿ. ಇಂಟರ್ಸೆಕ್ಷನ್ ಸೆಟ್ ಅಲ್ಲಿ ಇದೆ ಅಂತಂದ್ರೆ ಎರಡೂ ಸೆಟ್ ಅಲ್ಲಿ ವೈ ಇದೆ ಅಂತ ಅರ್ಥ.
ಸೊ ಆಲ್ರೆಡಿ ಬಿ ನಲ್ಲಿದೆ ಅಂತ ಬರೆದಿದ್ದೀವಿ, ಇವಾಗ ಎ ನಲ್ಲಿದೆ ಅಂತ ಬರಿತಾ ಇದ್ದೀವಿ. ಒಂದು ಎಲಿಮೆಂಟ್ ಬಿ ನಲ್ಲಿರೋದು ಎ ನಲ್ಲೂ ಇದೆ ಅಂದಮೇಲೆ ಬಿ ಎ ನ ಸಬ್ಸೆಟ್ ಖಂಡಿತ ಆಗುತ್ತೆ. ಸೊ ಬಿ ಇಸ್ ಅ ಸಬ್ಸೆಟ್ ಆಫ್ ಎ. ನೋಡಿ, ಫಾರ್ ಈಕ್ವೇಶನ್ 1, ಈಕ್ವೇಶನ್ 2, ಫ್ರಮ್ ಈಕ್ವೇಶನ್ 1 and 2, from equation 1 and 2 we can say that a equals to b. ನೋಡಿ, ಶೋ ಮಾಡಿ ಅಂತ ಹೇಳಿದ್ರು. ನೋಡಿ, ಇಲ್ಲಿ ಬೇಕಾದ್ರೆ ನೀವು ಬರೀರಿ ಬ್ರಾಕೆಟ್ ಅಲ್ಲಿ ಗಿವನ್, ಇದಕ್ಕೂ ಅಷ್ಟೇ ಗಿವನ್. that's it. ಮಿಸ್ಲೇನಿಯಸ್ ಎಕ್ಸಸೈಸ್ ಇಂದ ಇದು ಫಸ್ಟ್ ಕ್ವೆಶ್ಚನ್. ನೋಡಿ, ಡಿಸೈಡ್ ಅಮಾಂಗ್ ದ ಫಾಲೋಯಿಂಗ್ ಸೆಟ್ಸ್ ವಿಚ್ ಸೆಟ್ಸ್ ಆರ್ ಸಬ್ಸೆಟ್ಸ್ ಆಫ್ ಒನ್ ಅಂಡ್ ಅನದರ್. ಎ ಸೆಟ್ ಕೊಟ್ಟಿದ್ದಾರೆ, ಬಿ ಸಿ ಡಿ ಕೊಟ್ಟಿದ್ದಾರೆ, ಯಾವುದು ಇನ್ನೊಂದ್ರ ಸಬ್ಸೆಟ್ ಅಂತ ನೀವು ಹೇಳಬೇಕು. ಸೊ ಎ ಸೆಟ್ ನ ನೋಡಿ ನೀವು ಸಾಲ್ವ್ ಮಾಡಿ. ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂಡ್ ಎಕ್ಸ್ ಸ್ಯಾಟಿಸ್ಫೈ ಅಂದ್ರೆ ಈ ಎಕ್ಸ್ ಈ ಈಕ್ವೇಶನ್ ನ ಸ್ಯಾಟಿಸ್ಫೈ ಮಾಡಬೇಕಾಗತ್ತೆ. ಸೊ ಆ ಈಕ್ವೇಶನ್ ನ ಸ್ಯಾಟಿಸ್ಫೈ ಮಾಡಿದ್ರೆ ಎಕ್ಸ್ ನ ವ್ಯಾಲ್ಯೂ ಏನಾಗುತ್ತೆ ನೋಡಿ, 2,6 ಆಗುತ್ತೆ. ಅದೊಂದು ಕ್ವಾಡ್ರಾಟಿಕ್ ಈಕ್ವೇಶನ್. ಫ್ಯಾಕ್ಟರೈಸೇಷನ್ ಮಾಡಿದ್ರೆ ನಿಮಗೆ ಎಕ್ಸ್ ನ ವ್ಯಾಲ್ಯೂ 2 and 6 ಸಿಗುತ್ತೆ. ಸೊ ನಮ್ಗೆ ಎ ಸಿಕ್ತು. ಬಿ ಸಿ ಡಿ ಎಲ್ಲ ಏನಾಗಿದೆ ನೋಡಿ, ಆಲ್ರೆಡಿ ಅದನ್ನ ಇರೋಷ್ಟು ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ ನೋಡಿ, ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ನಾವು ಹೇಳ್ಬೋದು. ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂಡ್ ಎ ಈಸ್ ಅ ಸಬ್ಸೆಟ್ ಆಫ್ ಸಿ ಕೂಡ ಹೌದು. ಎ ಈಸ್ ಅ ಸಬ್ಸೆಟ್ ಆಫ್ ಸಿ ಕೂಡ ಹೌದು. ಅಂಡ್ ಎ ಈಸ್ ಅ ಸಬ್ಸೆಟ್ ಆಫ್ ಡಿ ಆಗುತ್ತಾ? ಇಲ್ಲ, ಯಾಕಂದ್ರೆ ಇಲ್ಲಿ ಒಂದು ಎಕ್ಸ್ಟ್ರಾ ಎಲಿಮೆಂಟ್ 2 ಇದೆ. ಇವಾಗ ಬಿ ನೋಡಿ, ಬಿ ಎನ ಸಬ್ಸೆಟ್ ಆಗುತ್ತಾ? ಇಲ್ಲ, ಬಿಕಾಸ್ ಎಕ್ಸ್ಟ್ರಾ ಎಲಿಮೆಂಟ್ ಇದೆ 4. ಅಂಡ್ ಬಿ ಸಿ ನ ಸಬ್ಸೆಟ್ ಆಗುತ್ತೆ. ಬಿ ಸಿ ನ ಸಬ್ಸೆಟ್ ಆಗುತ್ತೆ. ಅಂಡ್ ಬಿ ಡಿ ಸಬ್ಸೆಟ್ ಆಗುತ್ತಾ? ಇಲ್ಲ. ಅಂಡ್ ಸಿ ನೋಡಿ, ಎಗೂ ಸಬ್ಸೆಟ್ ಆಗಲ್ಲ, ಬಿಗೂ ಸಬ್ಸೆಟ್ ಆಗಲ್ಲ, ಡಿಗೂ ಸಬ್ಸೆಟ್ ಆಗಲ್ಲ. ಅಂಡ್ ಡಿ ನೋಡಿ, ಡಿ ಎಗೆ ಸಬ್ಸೆಟ್ ಆಗುತ್ತೆ ಅಲ್ವಾ? ಡಿ ಎಗೆ ಸಬ್ಸೆಟ್ ಆಗುತ್ತೆ. ಅಂಡ್ ಡಿ ಬಿಗೂ ಸಬ್ಸೆಟ್ ಆಗುತ್ತೆ. ಅಂಡ್ ಡಿ ಸಿಗೂ ಸಬ್ಸೆಟ್ ಆಗುತ್ತೆ, ಬಿಕಾಸ್ ಡಿ ನಲ್ಲಿರೋ ಎಲಿಮೆಂಟ್ ಇಲ್ಲೆಲ್ಲ ಇದೆ. ಸೊ ದಿಸ್ ಇಸ್ ಇಟ್. ನಿಮಗೆ ಸಿಂಪಲ್ ಕ್ವೆಶನ್ ಇತ್ತು, ಅರ್ಥ ಆಗಿದೆ ಅನ್ಕೊಳ್ತೀನಿ. ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಕ್ವೆಶನ್. ಸೆಕೆಂಡ್ ಕ್ವೆಶನ್ ನೋಡ್ತಾ ಇದ್ದೀವಿ. ಇನ್ ಈಚ್ ಆಫ್ ದ ಫಾಲೋಯಿಂಗ್ ಡಿಟರ್ಮೈನ್ ವೆದರ್ ದ ಸ್ಟೇಟ್ಮೆಂಟ್ ಇಸ್ ಟ್ರೂ ಆರ್ ಫಾಲ್ಸ್. ಇಫ್ ಇಟ್ ಈಸ್ ಟ್ರೂ, ಪ್ರೂವ್ ಇಟ್. ಇಫ್ ಇಟ್ ಈಸ್ ಫಾಲ್ಸ್, ಗಿವ್ ಆನ್ ಎಕ್ಸಾಂಪಲ್ ಅಂತ ಇದೆ. ಸೊ ಫಸ್ಟ್ ಒನ್ ನೋಡಿ, ಇಫ್ ಎಕ್ಸ್ ಬಿಲಾಂಗ್ಸ್ ಟು ಎ. ಎಕ್ಸ್ ಅನ್ನೋದಿಲ್ಲಿ ಒಂದು ಎಲಿಮೆಂಟ್, ಆ ಎಲಿಮೆಂಟ್ ಏನಲ್ಲಿದೆ ಅಂತ. ಸೊ ತಗೊಳ್ಳೋಣ, ಎ ಇಸ್ ಈಕ್ವಲ್ಸ್ ಟು 1 ಅಂತ. ಅಂಡ್ ಎ ಬಿಲಾಂಗ್ಸ್ ಟು ಬಿ ಅಂದ್ರೆ ಸೆಟ್ ಎ ಬಿಗೆ ಏನಾಗಿದೆ, ಎಲಿಮೆಂಟ್ ಆಗಿದೆ. ಅಂದ್ರೆ ಬಿ ನಲ್ಲಿ ಇರೋವಂತ ಒಂದು ಎಲಿಮೆಂಟ್ ಆಗಿದೆ. ಬಿಲಾಂಗ್ಸ್ ಟು ಅಂತಂದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ದ ಎಲಿಮೆಂಟ್. ಸೊ ಸೆಟ್ ಬಿ ಏನಾಗಿರುತ್ತೆ ಅಂತ ಅಂದ್ರೆ, ಸೆಟ್ ಎ ಅದರಲ್ಲಿ ಒಂದು ಎಲಿಮೆಂಟ್ ಆಗಿರುತ್ತೆ, ಎಕ್ಸ್ಟ್ರಾ ಎಲಿಮೆಂಟ್ಸ್ ಕೂಡ ಇರ್ಬೋದು. ಸೊ ನಾವು ಎ ಬಿಲಾಂಗ್ಸ್ ಟು ಬಿ. ದೆನ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂದ್ರೆ 1 ಅನ್ನುವಂಥ ಎಲಿಮೆಂಟ್ ಬಿ ನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇರುತ್ತೆ ಅಂತ ಹೇಳಿ, ಇದೆಯಾ? ಇಲ್ಲ. ಟೋಟಲ್ ಸೆಟ್ ಎ ಇದೆ ವಿತ್ ದ ಕರ್ಲ್ ಬ್ರಾಕೆಟ್ಸ್ ಅಲ್ವಾ? ಬರೀ ಎಲಿಮೆಂಟ್ ನೋಡಿ, ಎ ಎಕ್ಸ್ ಅನ್ನುವಂಥ ಎಲಿಮೆಂಟ್ 1 ಅನ್ನುವಂಥ ಎಲಿಮೆಂಟ್ ಇಲ್ಲ, ವಿತ್ ದ ಕರ್ಲ್ ಬ್ರಾಕೆಟ್ ಅದು ಒಂದು ಸೆಟ್ ಆಗಿದೆ. ಅದೇ ಟೋಟಲ್ ಆಗಿ ಬಿ ನಲ್ಲಿ ಇದೆ. ಸೊ ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಬಿ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಈಸ್ ಫಾಲ್ಸ್. ಇಟ್ ಈಸ್ ಫಾಲ್ಸ್. ಎಕ್ಸಾಂಪಲ್ ಹಿಯರ್, ಬಿಕಾಸ್ here x belongs to a but x does not belongs to b. x does not belongs to b. Next nodi, if a is a subset of b and b belongs to c. a ಏನಾಗಿರಬೇಕು, b ಗೆ ಸಬ್ಸೆಟ್ ಆಗಿರಬೇಕು. ಸೊ ನಾವು b ನ ತಗೊಳ್ಳೋಣ 1 2 3 and a ನ ತಗೊಳ್ಳೋಣ 1 2. ಸೊ a is a subset of b and b belongs to c. ಇದನ್ನೊಂಚೂರು ಚಿಕ್ಕದು ಮಾಡೋಣ, 1 2 ಇದು 1 ಮಾತ್ರ. ಸೊ ಇವಾಗ b ನೋಡಿ ಬಿಲಾಂಗ್ಸ್ ಟು ಸಿ ಅಂದರೆ ಟೋಟಲ್ ಬಿ ಏನಾಗಿರಬೇಕು, ಸಿ ನಲ್ಲಿ ಇರಬೇಕು. ಸೊ 1 2 b belongs to c. now then a belongs to c ಅಂತ ಹೇಳ್ತಾ ಇದ್ದಾರೆ. a ನೋಡಿ ಏನಾಗಿದೆ, ಸಿಂಗಲ್ಟನ್ ಸೆಟ್ ಇದೆ, 1 ಅನ್ನುವಂಥ ಎಲಿಮೆಂಟ್. ಎ ಸಿ ನಲ್ಲಿ ಇದೆಯಾ? ಇಲ್ಲ ರೀ.
ಟೋಟಲ್ ಬಿ ಇದೆ, ಎ ಇಲ್ಲ. ಕರ್ಲ್ಡ್ ಬ್ರಾಕೆಟ್ 1 ಅಂತ ಇಲ್ಲಿದೆಯಾ? ಇಲ್ಲ. ಕರ್ಲ್ಡ್ ಬ್ರಾಕೆಟ್ ಅಲ್ಲಿರೋ 1 ಇಲ್ಲ. 1,2 ಇದೆ. ಇದಿಷ್ಟು ಸೇರ್ಕೊಂಡ್ಬಿಟ್ಟು ಒಂದೇ ಎಲಿಮೆಂಟ್. ವಿ ಕ್ಯಾನ್ ನಾಟ್ ಬ್ರೇಕ್ ದಟ್ ಎಲಿಮೆಂಟ್, ರೈಟ್? ಸೊ 1 ಅನ್ನುವಂಥದ್ದು ಇಲ್ಲಿ ಇಲ್ಲ. 1,2 ಅನ್ನುವಂಥದ್ದು ಇದೆ. ಎ ಬಿ ನಲ್ಲಿ ಇಲ್ಲ, ಸಾರಿ, ಎ ಸಿ ನಲ್ಲಿ ಇಲ್ಲ. ಸೊ ಇಟ್ ಈಸ್ ಫಾಲ್ಸ್. ಇಟ್ ಈಸ್ false. Why? Because A does not belongs to C ಅಂತ. Third one ನೋಡಿ, if A is a subset of B and B is a subset of C, then A is a subset of C. ಇದು ಸಿಂಪಲ್ ನೋಡಿ. ನಾವು ಹೈಟ್ ಕಂಪೇರ್ ಮಾಡ್ಬೇಕಾದ್ರೆ ಹೇಳ್ತೀವಲ್ವಾ, ಎಕ್ಸ್ ಈಸ್ ಈಕ್ವಲ್ಸ್ ಟು ಮೀ and y is I am equals to the y, then x and y are equal ಅಂತ. ಸೊ ಇದು ಕೂಡ ಆ ಥರನೇ. ಸೊ ಇಟ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್. ಇದನ್ನ ನಾವು ಇವಾಗ ಪ್ರೂವ್ ಮಾಡಬೇಕು. ಟ್ರೂ ಇದ್ರೆ ಅದನ್ನ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಸಿಂಪಲ್. ಓಕೆ, ಲೆಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂತ ಬರ್ಕೊಳ್ತಾ ಇದ್ದೀವಿ. ಎಕ್ಸ್ ಏನಲ್ಲಿದೆ ಅಂತಂದ್ಮೇಲೆ ಅದು ಬಿ ನಲ್ಲೂ ಇರಬೇಕಲ್ವಾ? ಸಬ್ಸೆಟ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ಸೂಪರ್ ಸೆಟ್ ಅಲ್ಲಿ ಇರುತ್ತೆ. ದಿಸ್ ಇಂಪ್ಲೈಸ್, ಅಥವಾ ಕೆಳಗಡೆ ಬರೀರಿ ನೀವು, ಪ್ಲೇಸ್ ನನಗೆ ಸಾಕಾಗ್ತಿಲ್ಲ. ಎಕ್ಸ್ ಬಿಲಾಂಗ್ಸ್ ಟು ಬಿ ಬಿಕಾಸ್ ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ. ನೆಕ್ಸ್ಟ್ ನೋಡಿ, ಎಕ್ಸ್ ಅನ್ನುವಂಥ ಎಲಿಮೆಂಟ್ ಬಿ ನಲ್ಲಿದ್ರೆ ಅದು ಸಿ ನಲ್ಲೂ ಇರುತ್ತೆ, ಬಿಕಾಸ್ ಬಿ ಇಸ್ ಅ ಸಬ್ಸೆಟ್ ಆಫ್ ಸಿ. ನಂಗೆ ಪ್ಲೇಸ್ ಸಾಕಾಗ್ತಿಲ್ಲ, ಸೈಡಿಗೆ ಬರಿತಾ ಇದ್ದೀನಿ. ಸೊ ಎಕ್ಸ್ ಬಿಲಾಂಗ್ಸ್ ಟು ಸಿ ಬಿಕಾಸ್ ಬಿ ಈಸ್ ಅ ಸಬ್ಸೆಟ್ ಆಫ್ ಸಿ. ನೋಡಿ, ಎಕ್ಸ್ ಅನ್ನುವಂಥ ಎಲಿಮೆಂಟ್ ಏನಲ್ಲಿದೆ, ಆ ಎಲಿಮೆಂಟ್ ಸಿ ನಲ್ಲೂ ಇದೆ ಅಂತಂದಾಗ ಎ ಈಸ್ ಅ ಸಬ್ಸೆಟ್ ಆಫ್ ಸಿ ಅಂತ ಬರಿಬೋದಲ್ವಾ? ಎಸ್. ಸೊ ಈಕ್ವೇಶನ್ 1 ಆ್ಯಂಡ್ ಈಕ್ವೇಶನ್ 2 ಏನು ಹೇಳುತ್ತೆ? ಎ ಈಸ್ ಅ ಸಬ್ಸೆಟ್ ಆಫ್ ಸಿ ಅಂತ ಹೇಳುತ್ತೆ. ಫ್ರಮ್ 1 ಆ್ಯಂಡ್ 2. ಸಿಂಪಲ್. ಇನ್ನು 3 ಸ್ಟೇಟ್ಮೆಂಟ್ಸ್ ಇದೆ, ನೋಡೋಣ. ಸೊ ನೆಕ್ಸ್ಟ್ 3 ಪಾಯಿಂಟ್ಸ್ ನೋಡಿ. ಇಫ್ ಎ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ ಅಂಡ್ ಬಿ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಸಿ, ದೆನ್ ಎ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಸಿ ಅಂತ. ಫಸ್ಟ್ ಎಕ್ಸಾಂಪಲ್ ನೋಡ್ತಾ ಬರೋಣ, ನಮಗೆ ಗೊತ್ತಾಗುತ್ತೆ ಟ್ರೂ ಆರ್ ಫಾಲ್ಸ್ ಅಂತ. ಸೊ ಲೆಟ್ಸ್ ಟೇಕ್ ಎ ಇಸ್ ಈಕ್ವಲ್ಸ್ ಟು 1,2, ಬಿ ಇಸ್ ಈಕ್ವಲ್ಸ್ ಟು 3, 5, 7. ಹಿಯರ್ ಎ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ ಅಂಡ್ ಬಿ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಸಿ ಅಂತ ಹೇಳ್ತಾ ಇದ್ದಾರೆ. ಸೊ 1, 2, 5, 9, right? C is not a subset of B. Okay, next ನೋಡಿ, ಇಲ್ಲಿ A is not a subset of C ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ ನೋಡಿದ್ರೆ A is a subset of C ಇದೆ, 1,2. Here it is, yes, A is a subset of C. So statement is false. Statement is false. Fifth point ನೋಡೋಣ. If x belongs to A and A is not a subset of B, then x belongs to B. ನೋಡಿ, ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸ್ ಏನಲ್ಲೂ ಇದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಎ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತಾ ಇದ್ದಾರೆ. ಬಟ್ ದ ಸೇಮ್ ಎಲಿಮೆಂಟ್ ಎಕ್ಸ್ ಬಿ ನಲ್ಲೂ ಇದೆ ಅಂತ ಹೇಳಿದ್ರೆ, ಏನಲ್ಲೂ ಇದ್ದು ಬಿ ನಲ್ಲೂ ಇದ್ದಿದ್ರೆ ಎ ಬಿ ನ ಸಬ್ಸೆಟ್ ಆಗಿರ್ಬೋದಾಗಿತ್ತಲ್ವಾ? ಬಟ್ ಅವರು ನಾಟ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ಟೇಟ್ಮೆಂಟ್ ಡೆಫಿನೆಟ್ಲಿ ಫಾಲ್ಸ್. ಎಕ್ಸಾಂಪಲ್ ನೋಡಿ, A is equals to 1, B is equals to 3, 4. Definitely A is not a subset of B. ನೋಡಿ, A ನಲ್ಲಿರುವಂಥ ಎಲಿಮೆಂಟ್ X ಅಂದರೆ 1 ಅಂತ ತಗೊಳ್ಳೋಣ ಇವಾಗ, ಅಲ್ವಾ? ಸೊ 1 ಬಿಲಾಂಗ್ಸ್ ಟು A. ಡಸ್ 1 ಬಿಲಾಂಗ್ಸ್ ಟು B? ನೋ, B ನಲ್ಲಿ ಆ ಎಲಿಮೆಂಟ್ ಇಲ್ಲ. ಸೊ ಇಟ್ ಈಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಇಟ್ ಈಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಒನ್ ನೋಡಿ, ಇಫ್ A is a subset of B and X does not belongs to B, then x does not belongs to A. ಸಿಂಪಲ್. ಈ ಸೆಟ್ಟಲ್ಲೇ ಇಲ್ಲ ಅಂದರೆ ಎಲಿಮೆಂಟು ಅದರ ಸಬ್ಸೆಟ್ಟಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಬಿ ನಲ್ಲೇ ಇಲ್ಲ ಅಂದಮೇಲೆ ಏನಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ಇಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ನೀವು ಪ್ರೂಫಲ್ಲಿ ಏನಂತ ಬರೀರಿ? ಇಫ್ ಸೆಟ್ ಡಸ್ ನಾಟ್ ಕಂಟೈನ್ ಎಲಿಮೆಂಟ್, ದೆನ್ ಇಟ್ಸ್ ಸಬ್ಸೆಟ್ ಆಲ್ಸೋ ಡಸಂಟ್ ಕಂಟೈನ್ ದಟ್ ಎಲಿಮೆಂಟ್ ಅಂತ ಪ್ರೂಫಲ್ಲಿ ಆ ಸ್ಟೇಟ್ಮೆಂಟ್ನ ನೀವು ಬರೀರಿ. ಐ ಹೋಪ್ ಸೆಕೆಂಡ್ ಕ್ವೆಶ್ಚನ್ ನಿಮಗೆ ಕ್ಲಿಯರ್ ಆಯಿತು ಅಂತ. Let's see the third question. Let A, B and C be the sets such that A union B is equal to A union C and A intersection B is equal to A intersection C
ಶೋ ದಟ್ ಬಿ ಇಸ್ ಈಕ್ವಲ್ಸ್ ಟು ಸಿ. ನೋಡಿ, ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎ ಯೂನಿಯನ್ ಸಿ, ಈ ಈಕ್ವೇಶನ್ ನಾವು ಯೂಸ್ ಮಾಡ್ಕೊಂಡು ಇವಾಗ ಪ್ರೂವ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ವಿಷಯ ನೋಡಿ, ನಾವು ಇಲ್ಲಿ ಸೆಟ್ ಎ ತಗೊಳ್ಳೋಣ 1, 2, ಸೆಟ್ ಬಿ ತಗೊಳ್ತಾ ಇದ್ದೀವಿ 3, 4. ನಾವು ಎ ಯೂನಿಯನ್ ಬಿ ಮಾಡಿದ್ರೆ ನಮಗೆ 1, 2, 3, 4 ಸಿಗುತ್ತೆ. ಇದೇ ಸೆಟ್ ಜೊತೆಗೆ ನಾವು ಇಂಟರ್ಸೆಕ್ಷನ್ ಆಫ್ ಬಿ ಮಾಡಿದ್ರೆ ಸೆಟ್ ಬಿ ಅಂದರೆ ನಾನು ಇವಾಗ ಮಾಡಿರೋದೇನು, ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಬಿ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, 3, 4 ಆರ್ ದ ಕಾಮನ್ ಎಲಿಮೆಂಟ್ಸ್ ಬಿಟ್ವೀನ್ ದೀಸ್ ಟೂ ಸೆಟ್ಸ್. ಸೊ 3, 4 ನಮ್ಗೆ ಏನು ಸಿಗ್ತಾ ಇದೆ, ಅಗೇನ್ ಬಿ ಸಿಗ್ತಾ ಇದೆ. ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಬಿ ಮಾಡಿದ್ರೆ ಬಿ ಸಿಗ್ತಾ ಇದೆ. ನೋಡಿ, ಯೂನಿಯನ್ ಬಿ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ನಮಗೆ ಸಿಗ್ತಾ ಇರೋದೇನೋ ಬಿ ಸಿಗ್ತಾ ಇದೆ. ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ ಸೈಡ್ಗೆ, ಆವಾಗ ನಿಮಗೆ ಈ ಪ್ರಾಬ್ಲಮ್ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಆಮೇಲೆ ನಾವು ಯಾವಾಗಲೂ ಒಂದು ಈಕ್ವೇಶನ್ ತಗೊಂಡ್ರೆ ಎಲ್ ಎಚ್ ಎಸ್ ಸೈಡ್ಗೆ ಏನಾದರೂ ಆ್ಯಡ್ ಮಾಡಿದ್ರೆ ಆರ್ ಎಚ್ ಎಸ್ಗೂ ಆ್ಯಡ್ ಮಾಡ್ತೀವಿ ಅಲ್ವಾ, ಅದೇ ಥರ ಇದು ಕೂಡ ಅಷ್ಟೇ. ಈಕ್ವೇಶನ್ ಇದೆ, ನಾವು ಒಂದು ಸೈಡ್ ಏನೇ ಆಪರೇಷನ್ ಮಾಡಿದ್ರು ಅದನ್ನು ಇನ್ನೊಂದು ಸೈಡ್ ಕೂಡ ಮಾಡಲೇಬೇಕಾಗತ್ತೆ ಟು ಬ್ಯಾಲೆನ್ಸ್ ದ ಈಕ್ವೇಶನ್. ಸೊ ಸೊಲ್ಯೂಷನ್ ನೋಡಿ, ಸಿಂಪಲ್ ಇದೆ. ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎ ಯೂನಿಯನ್ ಸಿ ಅಂತ ಕ್ವಶನಲ್ಲಿ ನಮ್ಗೆ ಅವರೇ ಕೊಟ್ಟಿದ್ದಾರೆ. ಸೊ ಈಕ್ವಲ್ಸ್ ಅಂದರೆ ಇದೊಂದು ಈಕ್ವೇಶನ್ ಅಲ್ವಾ. ಸೊ ಈಕ್ವೇಶನ್ ಅಲ್ಲಿ ಎಲ್ ಎಚ್ ಎಸ್ಗೆ ಏನು ಮಾಡ್ತೀವೋ ಆರ್ ಎಚ್ ಎಸ್ಗೂ ಕೂಡ ಅದೇ ಆಪರೇಷನ್ನ ನಾವು ಮಾಡ್ತೀವಿ. ಸೊ ಇಲ್ಲೂ ಅಷ್ಟೇ ಅದೇ ಥರ ಮಾಡೋಣ. ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎ ಯೂನಿಯನ್ ಸಿ ಇಂಟರ್ಸೆಕ್ಷನ್ ಬಿ. ನೋಡಿ, ಈ ಕಡೆ ಇರೋದಕ್ಕೂ ನಾನು ಇಂಟರ್ಸೆಕ್ಷನ್ ಮಾಡ್ತಾ ಇದ್ದೀನಿ, ಈ ಕಡೆ ಇರೋದಕ್ಕೂ ಇಂಟರ್ಸೆಕ್ಷನ್ ಬಿ ಮಾಡ್ತಾ ಇದ್ದೀನಿ. ಸೊ ನೋಡಿ, ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಬಿ, ಯೂನಿಯನ್ ಬಿ ಇಂಟರ್ಸೆಕ್ಷನ್ ಬಿ, ಈಗ ತಾನೇ ನೋಡಿದ್ವಿ ನಾವು, ಸೆಟ್ ಬಿ ಆಗುತ್ತೆ. ಇಲ್ಲಿ ನಾವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡೋಣ. ದಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ, ಇಂಟರ್ಸೆಕ್ಷನ್ ನಾವಿಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ, ಸಿ ಇಂಟರ್ಸೆಕ್ಷನ್ ಬಿ, ಬಿ ಇಂಟರ್ಸೆಕ್ಷನ್ ಸಿ ಎರಡೂ ಒಂದೇ ಆಗಿರೋದ್ರಿಂದ ಬಿ ಇಂಟರ್ಸೆಕ್ಷನ್ ಸಿ. ಇದನ್ನ ನಾನು ಈಕ್ವೇಶನ್ 1 ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಅಗೇನ್ ಇದೇನು ಈಕ್ವೇಶನ್ನ ನಾವು ತಗೊಳ್ಳೋಣ. ಅಗೇನ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎ ಯೂನಿಯನ್ ಸಿ. ಈಗ ನಾನು ಎರಡೂ ಕಡೆ ಯಾವ ಆಪರೇಷನ್ನ ಇಂಟರ್ಸೆಕ್ಷನ್ ಸಿ ಅನ್ನೋ ಸೆಟ್ನ ಏನು ಮಾಡ್ತಾ ಇದ್ದೀನಿ, ಇಂಟರ್ಸೆಕ್ಷನ್ ಆಪರೇಷನ್ ಮಾಡ್ತಾ ಇದ್ದೀನಿ. ಸಿ ಸೆಟ್ ತಗೊಂಡ್ಬಿಟ್ಟು ನೋಡಿ, ಎರಡೂ ಕಡೆ ಇಂಟರ್ಸೆಕ್ಷನ್ ಸಿ ಅಲ್ವಾ. ಸೊ ಇವಾಗ ಎ ಇಂಟರ್ಸೆಕ್ಷನ್ ಇದು ಯೂನಿಯನ್ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ. ಈ ಕಡೆ ನಾವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡೋಣ. ಎ ಇಂಟರ್ಸೆಕ್ಷನ್ ಸಿ ಯೂನಿಯನ್ ನೋಡಿ ಬಿ ಇಂಟರ್ಸೆಕ್ಷನ್ ಸಿ, ಬಿ ಇಂಟರ್ಸೆಕ್ಷನ್ ಸಿ. ಇಲ್ಲಿ ನೋಡಿ ಅಗೇನ್ ಯೂನಿಯನ್ ಸಿ ಇಂಟರ್ಸೆಕ್ಷನ್ ಸಿ, ಆಗಲೇ ನಾವು ನೋಡೋದ್ವಲ್ಲ ಎಕ್ಸಾಂಪಲ್. ಸೊ ಇವಾಗ ಸೆಟ್ ಸಿ ಆಗುತ್ತೆ. ಎ ಇಂಟರ್ಸೆಕ್ಷನ್ ಸಿ ಅಂತಂದರೆ ನೋಡಿ, ಎ ಇಂಟರ್ಸೆಕ್ಷನ್ ಬಿ ಅಂತ ಕ್ವಶನಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ನಾನು ರೀಪ್ಲೇಸ್ ಮಾಡ್ತೀನಿ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಸಿ. ನೀವು ಈಕ್ವೇಶನ್ 1 ನೋಡಿ, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ. ಈ ಸ್ಟೇಟ್ಮೆಂಟ್ನ ವ್ಯಾಲ್ಯೂ ಏನಿದೆ, ಬಿ ಅಂತ ಇದೆ. ಸೊ ನಾನಿಲ್ಲಿ ಬಿ ಅಂತ ಬರೀತೀನಿ. ಬಿ ಇಸ್ ಈಕ್ವಲ್ ಟು ಸಿ. ಯಾಕೆ ಬರದ್ವಿ, ಬ್ರಾಕೆಟಲ್ಲಿ ಬರೀರಿ. ಫ್ರಮ್ ಈಕ್ವೇಶನ್ 1 ಸಿಂಪಲ್ ಬಿ ಈಕ್ವಲ್ಸ್ ಟು ಸಿ. ಇದಕ್ಕೆ ಬೇರೆ ಬೇರೆ ಡಿಫ್ರೆಂಟ್ ಅಪ್ರೋಚಸ್ ಇದೆ ಈ ಕ್ವಶನ್ನ ಸಾಲ್ವ್ ಮಾಡೋದಕ್ಕೆ. ಬಟ್ ನಾನು ಯಾವ್ದು ಈಸಿ ಅನಿಸುತ್ತೋ ಅದನ್ನು ತಗೊಂಡಿದ್ದೀನಿ. ಯು ಕ್ಯಾನ್ ಟ್ರೈ ಬೈ ಅದರ್ ಮೆಥಡ್. 4th ಕ್ವೆಶನ್ ನೋಡೋಣ. ಶೋ ದಟ್ ದ ಫಾಲೋಯಿಂಗ್ 4 ಕಂಡೀಷನ್ಸ್ ಆರ್ ಈಕ್ವಿವೆಲೆಂಟ್. ಕೆಳಗಡೆ 4 ಕಂಡೀಷನ್ಸ್ ಕೊಟ್ಟಿದ್ದಾರೆ. ಈಕ್ವಿವೆಲೆಂಟ್ ಮೀನ್ಸ್ ಏನಂತ ಇದು ಮಾಡ್ಬೇಕು ನೀವು ಅಂತಂದ್ರೆ, ಈ ಎಲ್ಲ ಈಕ್ವೇಶನ್ಸ್ನ ಅರ್ಥ ಒಂದೇ, ಈ ಎಲ್ಲ ಈಕ್ವೇಶನ್ಸ್ ಒಂದಕ್ಕೊಂದು ಈಕ್ವಲ್ ಆಗಿದೆ ಅಂತ ನೀವು ಪ್ರೂವ್ ಮಾಡಬೇಕು. ಸೊ ಫಸ್ಟ್ ನೋಡಿ ಯಾವ ಥರ ಪ್ರೂವ್ ಮಾಡೋಣ. ಫಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್. ಸೊ ನೋಡಿ, ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಸೈ. ಸೈ ಅಂದರೆ ಎಂಟಿ ಸೆಟ್, ಅಂದರೆ ಈ ಸೆಟ್ಟಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ ಅಂತ. ಅಂದರೆ ಎ ಮೈನಸ್ ಬಿ ಮಾಡಿದ್ರೆ ನಮಗೆ ಎಲಿಮೆಂಟ್ಸ್ ಯಾವುದು ಸಿಗ್ತಾ ಇಲ್ಲ ಅಂತಂದರೆ ಏನರ್ಥ, ಏನಲ್ಲಿರೋ ಎಲ್ಲ ಎಲಿಮೆಂಟ್ಸು ಬಿನಲ್ಲಿದೆ ಅಂತ ಅರ್ಥ. ಅದಕ್ಕೆ ಅವುಗಳನ್ನು ನಾವು ಸಬ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ನಮಗೇನು ಸಿಗ್ತಾ ಇಲ್ಲ ಇಲ್ಲಿ. ಸೊ ನಾವೇನು ಬರೆಯೋಣ, ದಿಸ್ ಇಂಪ್ಲೈಸ್ ಆಲ್ ದ ಎಲಿಮೆಂಟ್ಸ್ which are in A are in
ಬಿ ಅಂತ. ಸೊ ಇವಾಗ ಒಂದು ಏನಲ್ಲಿರುವಂಥ ರ್ಯಾಂಡಮ್ ಎಲಿಮೆಂಟ್ನ ತಗೊಳ್ಳೋಣ. ಲೆಟ್ ಎಕ್ಸ್ ಬಿಲಾಂಗ್ಸ್ ಟು ಎ, ದೆನ್ ಡೆಫಿನೆಟ್ಲಿ ಎಕ್ಸ್ ಬಿಲಾಂಗ್ಸ್ ಟು ಬಿ ಅಲ್ವಾ. ಅದಕ್ಕೆ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಸೈ ಅಂತ ಕೊಟ್ಟಿದ್ದಾರೆ. ನೋಡಿ ಎಕ್ಸ್ ಅನ್ನೋದು ಏನಲ್ಲಿದೆ ಮತ್ತು ಅದೇ ಎಕ್ಸ್ ಅನ್ನೋದು ಬಿನಲ್ಲೂ ಇದೆ ಅಂದಮೇಲೆ ಎ ಈಸ್ ಅ ಸಬ್ಸೆಟ್ ಆಫ್ ಬಿ. ಸಿ, ಈ ಈಕ್ವೇಶನ್ನ ಅರ್ಥ ಏನಪ್ಪ ಅಂದರೆ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ. ನೆಕ್ಸ್ಟ್ ಫಸ್ಟ್ ಆ್ಯಂಡ್ ಥರ್ಡ್ ಕಂಡೀಷನ್ಗೆ ನೋಡೋಣ. ಫಾರ್ ಫಸ್ಟ್ ಆ್ಯಂಡ್ ಥರ್ಡ್ ಕಂಡೀಷನ್, ಓಕೆ, ಲೆಟ್ ಎಕ್ಸ್ ಬಿಲಾಂಗ್ಸ್ ಟು ಎ. ಸೆಟ್ ಯಾವುದೋ ಒಂದು ಸೆಟ್ ಎನಲ್ಲಿ ಇರುವಂಥ ಎಲಿಮೆಂಟ್ನ ನಾವು ತಗೊಂಡಿದ್ದೀವಿ. ಈಗ ನೆಕ್ಸ್ಟು ಎ ಯೂನಿಯನ್ ಬಿ ಮಾಡಿದಾಗ ಆ ಸೆಟ್ಟಲ್ಲಿ ಎಕ್ಸ್ ಇರುತ್ತಲ್ವಾ. ಸೊ ಎಕ್ಸ್ ಬಿಲಾಂಗ್ಸ್ ಟು ಎ ಯೂನಿಯನ್ ಬಿ. ಥರ್ಡ್ ಕಂಡೀಷನಲ್ಲಿ ನೋಡಿ ಎ ಯೂನಿಯನ್ ಬಿ ಅಂದರೆ ಏನಂತ ಕೊಟ್ಟಿದ್ದಾರೆ, ಬಿ. ಎಕ್ಸ್ ಬಿಲಾಂಗ್ಸ್ ಟು ಬಿ. ಎಕ್ಸ್ ಅನ್ನೋವಂಥದ್ದು ಏನಲ್ಲೂ ಇದೆ, ಬಿನಲ್ಲೂ ಇದೆ ಅಂದಮೇಲೆ ಎ ಈಸ್ ಅ ಸಬ್ಸೆಟ್ ಆಫ್ ಬಿ. ನೋಡಿ ನಮಗೆ ಸಿಕ್ತು. ನೆಕ್ಸ್ಟ್ ನೋಡಿ ಫಾರ್ ಫಸ್ಟ್ ಆ್ಯಂಡ್ ಫೋರ್ತ್, ಲೆಟ್ ಎಕ್ಸ್ ಬಿಲಾಂಗ್ಸ್ ಟು ಎ. ಎ ಅಂದರೆ ನೋಡಿ ಫೋರ್ತ್ ಕಂಡೀಷನಲ್ಲಿ ಏನಿದೆ, ಎ ಇಂಟರ್ಸೆಕ್ಷನ್ ಬಿ ಅಂತ ಇದೆ. ಸೊ ಎಕ್ಸ್ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಸೆಟ್ಟಲ್ಲಿ ಈ ಎಲಿಮೆಂಟ್ ಇದೆ ಅಂದರೆ ಡೆಫಿನೆಟ್ಲಿ ಅದು ಏನಲ್ಲೂ ಇರುತ್ತೆ, ಬಿನಲ್ಲೂ ಇರುತ್ತೆ. ಅದಕ್ಕೆ ಇಂಟರ್ಸೆಕ್ಷನ್ ಸೆಟ್ಟಲ್ಲಿ ಇರುತ್ತೆ ಅಲ್ವಾ. ಸೊ ದಿಸ್ ಇಂಪ್ಲೈಸ್ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ನೋಡಿ ಎಕ್ಸ್ ಬಿಲಾಂಗ್ಸ್ ಟು ಎ ಅಂತ ನಮಗೆ ಮೊದಲೇ ಗೊತ್ತಿತ್ತು, ಇವಾಗ ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂತ ಕೂಡ ಗೊತ್ತಿದೆ. ಅಂದಮೇಲೆ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ನಾವು ಬರಿಬೋದು. ಸೊ ಆಲ್ ದ ಈಕ್ವೇಶನ್ಸ್ ಆರ್ ಈಕ್ವಿವ್ಯಾಲೆಂಟ್ ಅಂತ ನಾವು ಇವಾಗ ಪ್ರೂವ್ ಮಾಡಿದ್ದೀವಿ. ನೋಡಿ ಫಿಫ್ತ್ ಕ್ವಶನ್, ಶೋ ದ್ಯಾಟ್ ಇಫ್ ಎ ಈಸ್ ಸಬ್ಸೆಟ್ ಆಫ್ ಬಿ ದೆನ್ ಸಿ ಮೈನಸ್ ಬಿ ಈಸ್ ಸಬ್ಸೆಟ್ ಆಫ್ ಸಿ ಮೈನಸ್ ಎ ಅಂತ. ಸೊ ಈ ಕ್ವಶನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೋಡಿ ಸಿ ಮೈನಸ್ ಬಿ ಅಥವಾ ಯಾವ ಡಿಫ್ರೆನ್ಸ್ನ ಡೆಫಿನಿಷನ್ನ ನಾವು ಒಂದ್ಸಲ ರಿಪೀಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಎ ಮೈನಸ್ ಬಿ ಮಾಡುವಾಗ ಸೆಟ್ ಎ ತಗೊಳ್ಳೋಣ 1 2 3 ಆ್ಯಂಡ್ ಸೆಟ್ ಬಿ ತಗೊಳ್ಳೋಣ 2. ಸೊ ಎ ಮೈನಸ್ ಬಿ ಮಾಡಿದ್ರೆ ನೋಡಿ 2ನ ನಾವು ರಿಮೂವ್ ಮಾಡಿ 1, 3 ಅಂತ ಹೇಳ್ತೀವಿ. 1, 3. ಸೊ ನೋಡಿ 1, 3 ಇದರಲ್ಲಿ ಒಂದು 3ನ ತಗೊಳ್ಳೋಣ. ಓಕೆ, 3 is belongs to A and 3 does not belongs to B ಅಂತ ಅರ್ಥ ಆಗುತ್ತೆ ಅಲ್ವಾ. 3 ನೋಡಿ ಡಿಫ್ರೆನ್ಸ್ ಸೆಟ್ಟಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸು ಏನಲ್ಲಿದೆ ಅರ್ಥ ಮತ್ತು ಬಿನಲ್ಲಿ ಇಲ್ಲ ಅಂತ ಅರ್ಥ. ಅದಕ್ಕೆ ನಾವು ಏನಂತ ಬರಿತಾ ಇದ್ದೀವಿ, 3 ಬಿಲಾಂಗ್ಸ್ ಟು ಎ ಆ್ಯಂಡ್ 3 ಡಸ್ ನಾಟ್ ಬಿಲಾಂಗ್ಸ್ ಟು ಬಿ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸೇಮ್ ಅಪ್ರೋಚ್ನ ನಾವು ಈ ಕ್ವೆಶನ್ಗೆ ನೋಡೋಣ. ಸೊ ಲೆಟ್ ಸ್ಟಾರ್ಟ್ ದ ಸೊಲ್ಯೂಷನ್. ಸೊ ಇವಾಗ ಯಾವುದೇ ಒಂದು ಎಲಿಮೆಂಟ್ ರ್ಯಾಂಡಮ್ ಎಲಿಮೆಂಟ್ನ ನಾವು ತಗೊಳ್ಳೋಣ. ಲೆಟ್ ಎಕ್ಸ್ ಬಿಲಾಂಗ್ಸ್ ಟು ಸಿ ಮೈನಸ್ ಬಿ. ಸಿ ಮೈನಸ್ ಬಿ ಅನ್ನೋವಂಥ ಸೆಟ್ಟಲ್ಲಿ ಎಕ್ಸ್ ಅನ್ನೋವಂಥ ಎಲಿಮೆಂಟ್ ಇದೆ ಅಂತಂದರೆ ಅದು ಬಿನಲ್ಲಿರಲ್ಲ, ಸಿನಲ್ಲಿರುತ್ತೆ ಅಲ್ವಾ. ಈಗ ತಾನೇ ನೋಡಿದ್ವಿ. ಸೊ ದಿಸ್ ಇಂಪ್ಲೈಸ್ ಎಕ್ಸ್ ಬಿಲಾಂಗ್ಸ್ ಟು ಸಿ ಆ್ಯಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ. ಬಿನಲ್ಲಿ ಇಲ್ಲದೆ ಇರೋದಕ್ಕೇನೆ ಅದನ್ನು ರಿಮೂವ್ ಮಾಡಿದ್ಮೇಲೆ ಅಂದರೆ ಸಿ ಮೈನಸ್ ಬಿ ಮಾಡಿದ್ಮೇಲೆ ಈ ಸೆಟ್ಟಲ್ಲಿ ಬಂದಿರುವಂಥ ಎಲಿಮೆಂಟ್ ಆಗಿರುತ್ತೆ ಎಕ್ಸ್. ಸೊ ಎಕ್ಸ್ ಡಸ್ ಬಿಲಾಂಗ್ಸ್ ಟು ಸಿ ಆ್ಯಂಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ. ನೋಡಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಎಕ್ಸ್ ಅನ್ನೋದು ಬಿನಲ್ಲೇ ಇಲ್ಲ ಅಂದರೆ ಅದರ ಸಬ್ಸೆಟ್ನಲ್ಲೂ ಇರಲ್ಲ ಅಲ್ವಾ. ಸೊ ಎಕ್ಸ್ ಬಿಲಾಂಗ್ಸ್ ಟು ಸಿ ಆ್ಯಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ವೈ? ಬಿಕಾಸ್ ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ. ಸೊ ನೋಡಿ ಸಿನಲ್ಲಿದೆ, ಎನಲ್ಲಿ ಇಲ್ಲ ಅಂತಂದರೆ ಏನಾಗುತ್ತೆ, ಎಕ್ಸ್ ಬಿಲಾಂಗ್ಸ್ ಟು ಸಿ ಮೈನಸ್ ಎ. ಏನಲ್ಲಿ ಇಲ್ಲ ಅಂತಂದು ಬೇರೆ ನಮಗೆ ಸಿ ಮೈನಸ್ ಎ ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಎಕ್ಸ್ ಸಿಗುತ್ತೆ ಅಲ್ವಾ, ಸಿ ಮೈನಸ್ ಎ. ದಿಸ್ ಇಂಪ್ಲೈಸ್ ನೋಡಿ ಎಕ್ಸ್ ಸಿ ಮೈನಸ್ ಬಿ ಸೆಟ್ಟಲ್ಲಿದೆ, ಅದೇ ಎಕ್ಸ್ ಸಿ ಮೈನಸ್ ಎ ಸೆಟ್ಟಲ್ಲಿದೆ. ಅಂದರೆ ಸಿ ಮೈನಸ್ ಬಿ ಡೆಫಿನೆಟ್ಲಿ ಅ ಸಬ್ಸೆಟ್ ಆಫ್ ಸಿ ಮೈನಸ್ ಎ. ಐ ಹೋಪ್ ನಿಮಗೆ ಈ ಕ್ವೆಶನ್ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸಿಕ್ಸ್ತ್ ಕ್ವೆಶನ್ ನೋಡಿ, ಶೋ ದ್ಯಾಟ್ ಫಾರ್ ಎನಿ ಸೆಟ್ಸ್ ಎ ಅಂಡ್ ಬಿ ಎ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಮೈನಸ್ ಬಿ. ಇದು ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶನ್. ಅಂದರೆ ಇದೊಂದು ಸಪ್ರೇಟ್ ಕ್ವೆಶನ್. ಒಂದೇ ಕ್ವೆಶನ್ ಅಲ್ಲಿ 2 ಕ್ವೆಶನ್ಸ್ ಕೊಟ್ಟಿದ್ದಾರೆ, ಅಂದರೆ ಸಬ್ ಕ್ವೆಶನ್ಸ್. ನೆಕ್ಸ್ಟ್ ನೋಡಿ ಎ ಯೂನಿಯನ್ ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಎ ಯೂನಿಯನ್ ಬಿ ಅಂತ. ಸೊ ಇದನ್ನ ಸಪ್ರೇಟ್ ಪ್ರೂವ್ ಮಾಡಬೇಕು, ಇದನ್ನ ಸಪ್ರೇಟ್ ಆಗಿ ನೀವು
ಪ್ರೂವ್ ಮಾಡಬೇಕು. ಈ ಕ್ವಶನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಮಗೆ ಇದರ ಬ್ಯಾಕ್ಗ್ರೌಂಡ್ ತುಂಬ ಇಂಪಾರ್ಟೆಂಟ್. ಏನಪ್ಪ ಅದು ಅಂತಂದರೆ ನೋಡಿ, ಎ ಮೈನಸ್ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ನೋಡಿ ನಾನು ಏನು ಹೇಳ್ತಾ ಇದ್ದೀನಿ, ಎ ಮೈನಸ್ ಬಿ ಈಸ್ ಈಕ್ವಲ್ಸ್ ಟು ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತ ಆಗುತ್ತೆ. ಅಂದರೆ ಎ ಮೈನಸ್ ಬಿ ಪ್ಲೇಸ್ಗೆ ನಾವು ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಬರಿಬಹುದು ಅಂತ. ಅದು ಹೇಗೆ? ಸೊ ಲೆಟ್ಸ್ ಡೂ ಇಟ್. ಚೆಕ್ ಮಾಡೋಣ. 1 2 3 4 5 6 7 8 ಆ್ಯಂಡ್ ಎ ತಗೊಳ್ಳೋಣ ನಾವು 1 2 3 ಆ್ಯಂಡ್ ಬಿ ತಗೊಳ್ಳೋಣ 5 6 7 ಅಂತ. ಇವಾಗ ನಾವು ಎ ಕಾಂಪ್ಲಿಮೆಂಟ್ ನೋಡಿ 1 2 3 ಬಿಟ್ರೆ ನಮ್ಗೆ ಏನು ಸಿಗುತ್ತೆ ಇಲ್ಲಿ 4 5 6 7 8 ಆ್ಯಂಡ್ ಬಿ ಕಾಂಪ್ಲಿಮೆಂಟ್ ನೋಡಿ 5 6 7 ಬಿಟ್ರೆ 1 2 3 4 8 ಆಗುತ್ತೆ ಅಲ್ವಾ. ನಾನೇನು ಹೇಳಿದೆ, ಎ ಮೈನಸ್ ಬಿ ಮಾಡೋಣ. ಎ ಮೈನಸ್ ಬಿ ಮಾಡಿದ್ರೆ 1 2 3 5 6 7. ಸೊ ಬಿನ ಯಾವ ಎಲಿಮೆಂಟು ಏನಲ್ಲಿ ಇಲ್ವೇ ಇಲ್ಲ ರಿಮೂವ್ ಮಾಡೋದಿಕ್ಕೆ. ಸೊ ನಮಗೆ ಏನು ಸಿಗುತ್ತೆ 1 2 3 ಸೆಟ್ ಎ ಸಿಗ್ತಾ ಇದೆ, ಎ ಮೈನಸ್ ಬಿ. ಇವಾಗ ನೋಡಿ ನಾವು ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಮಾಡೋಣ. ಎ ಇಂಟರ್ಸೆಕ್ಷನ್ ಎ ಇಲ್ಲಿದೆ, ಬಿ ಕಾಂಪ್ಲಿಮೆಂಟ್ ನೋಡಿ ಇಂಟರ್ಸೆಕ್ಷನ್ ಮಾಡಿದ್ರೆ ಕಾಮನ್ ಇರೋದನ್ನ ಮಾತ್ರ ಬರೀತೀವಿ 1 2 3. ಸೊ 1 2 3. ಎಸ್, ದಿಸ್ ರಿಸಲ್ಟ್ ಈಸ್ ರೈಟ್. ಎ ಮೈನಸ್ ಬಿ ಪ್ಲೇಸ್ ಅಲ್ಲಿ ನಾವು ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತ ಬರಿಬಹುದು. ಆ್ಯಂಡ್ ನೀವು ಇನ್ನೂ ಒಂದು ವಿಷಯ ಅಬ್ಸರ್ವ್ ಮಾಡಿ, ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಮಾಡಿದ್ರೆ ಏನು ಸಿಗುತ್ತೆ? ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಅಂದರೆ ಯಾವುದೇ ಒಂದು ಸೆಟ್ ಅದ್ರ ಕಾಂಪ್ಲಿಮೆಂಟ್ ಮಾಡಿದ್ರೆ ನೋಡಿ 1 2 3 4 5 6 7 8 1 2 3 4 5 6 7 8 ಈ ಟೋಟಲ್ ಸೆಟ್ ಏನು? ಯೂನಿವರ್ಸಲ್ ಸೆಟ್ಟೇ. ಅಂದರೆ ಒಂದು ಸೆಟ್ಟು ಮತ್ತು ಅದ್ರ ಕಾಂಪ್ಲಿಮೆಂಟ್ ಸೆಟ್ನ ಯೂನಿಯನ್ ಮಾಡಿದ್ರೆ ನಮಗೆ ಯೂನಿವರ್ಸಲ್ ಸೆಟ್ ಸಿಗುತ್ತೆ. ಆ್ಯಂಡ್ ಇನ್ನೂ ಒಂದು ವಿಷಯ ಓದಿದ್ದೀವಿ, ಏನಪ್ಪ? ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್ ಏನಿರುತ್ತೋ ಅದನ್ನ ಯೂನಿವರ್ಸಲ್ ಸೆಟ್ ಜೊತೆಗೇನೆ ಯೂನಿಯನ್ ಮಾಡಿದ್ರೆ ನಮಗೆ ಯೂನಿವರ್ಸಲ್ ಸೆಟ್ಟೇ ಸಿಗುತ್ತೆ ಅಂತ. ಸೊ ಈಗ ನೋಡಿ ಕ್ವಶನ್ ಸಾಲ್ವ್ ಮಾಡೋಣ. ಸಿಂಪಲ್ ಇದೆ. ಈ ಬ್ಯಾಕ್ಗ್ರೌಂಡ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಇದು ತುಂಬ ಸಿಂಪಲ್ ಕ್ವಶನ್ ಆಗಿ ಕನ್ವರ್ಟ್ ಆಗುತ್ತೆ. ಲೆಟ್ಸ್ ಸಾಲ್ವ್ ದ ಕ್ವಶನ್. ಸೊ ನೋಡಿ, ಸೊಲ್ಯೂಷನ್ನ ನಾವು ಆರ್ ಎಚ್ ಎಸ್ ಇಂದ ಸ್ಟಾರ್ಟ್ ಮಾಡೋಣ. ಆರ್ ಎಚ್ ಎಸ್ ಅಂತಂದರೆ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಮೈನಸ್ ಬಿ. ಸೊ ನೋಡಿ, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಮೈನಸ್ ಬಿ ಪ್ಲೇಸಲ್ಲಿ ನಾವು ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಬರೀಬಹುದು ಅಲ್ವಾ. ರೀಸನ್ ಬರೀಬೇಕಾಗತ್ತೆ ನೀವು ಬ್ರ್ಯಾಕೆಟಲ್ಲಿ. ವೈ? ಬಿಕಾಸ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತ. ರೈಟ್. ಸೊ ನೋಡಿ, ಈ ಎರಡು ಬ್ರಾಕೆಟ್ ಅಲ್ಲಿ ನಿಮಗೆ ಕಾಮನ್ ಪಾರ್ಟ್ ಯಾವ ಸಿಗ್ತಾ ಇದೆ? ಎ ಇಂಟರ್ಸೆಕ್ಷನ್ ಸಿಗ್ತಾ ಇದೆ. ಸೊ ಲೆಟ್ಸ್ ಟೇಕ್ ಇಟ್ ಔಟ್. ಇಂಟರ್ಸೆಕ್ಷನ್ ಹೊರಗಡೆ ತಗೊಂಡ್ರೆ ಬಿ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಆಗಿ ಉಳಿಯುತ್ತೆ. ಆ್ಯಂಡ್ ನಮಗೆ ಗೊತ್ತು ಒಂದು ಸೆಟ್ಟು ಮತ್ತು ಆ ಸೆಟ್ನ ಕಾಂಪ್ಲಿಮೆಂಟ್ನ ಯೂನಿಯನ್ ಮಾಡಿದ್ರೆ ಯೂನಿವರ್ಸಲ್ ಸೆಟ್ ಸಿಗುತ್ತೆ. ಸೊ ಎ ಇಂಟರ್ಸೆಕ್ಷನ್ ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಸೆಟ್ ಜೊತೆಗೆ ಅದರದೇ ಆದಂಥ ಯಾವುದೇ ಸಬ್ಸೆಟ್ನ ನಾವು ಇಂಟರ್ಸೆಕ್ಷನ್ ಮಾಡಿದ್ರೆ ನಮ್ಗೆ ಅದೇ ಸೆಟ್ ಸಿಗುತ್ತೆ ಅನ್ನೋದು ಗೊತ್ತು. ಸೊ ವಿ ವಿಲ್ ಗೆಟ್ ಎ, ದಟ್ಸ್ ಇಟ್, ವಿಚ್ ಈಸ್ ಈಕ್ವಲ್ ಟು ಎಲ್ ಎಚ್ ಎಸ್. ಆರ್ ಎಚ್ ಎಸ್ನಿಂದ ಸ್ಟಾರ್ಟ್ ಮಾಡಿ ಎಲ್ ಎಚ್ ಎಸ್ಗೆ ನಾವು ರೀಚ್ ಆಗಿದ್ದೀವಿ. ಐ ಹೋಪ್ ನಿಮಗಿದು ಅರ್ಥ ಆಗಿದೆ. ಸೊ ಇಲ್ಲೂ ಕೂಡ ಸೇಮ್ ಆ ಥರನೇ ನಾವು ಮಾಡ್ಬೋದು ನೋಡಿ. ಬಟ್ ಇಲ್ಲಿ ನಾವು ಎಲ್ ಎಚ್ ಎಸ್ ಇಂದ ಸ್ಟಾರ್ಟ್ ಮಾಡೋಣ. ಎಲ್ ಎಚ್ ಎಸ್ ಎ ಯೂನಿಯನ್ ಬಿ ಮೈನಸ್ ಎ. ಎ ಯೂನಿಯನ್ ಬಿ ಮೈನಸ್ ಎ ಅಂತಂದರೆ ಬಿ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್. ಈಗ ನಾವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನ ಅಪ್ಲೈ ಮಾಡೋಣ. ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಎ ಕಾಂಪ್ಲಿಮೆಂಟ್, ಸಾರಿ ಯೂನಿಯನ್ ಎ ಕಾಂಪ್ಲಿಮೆಂಟ್. ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಅಂದರೆ ಯೂನಿವರ್ಸಲ್ ಸೆಟ್ ಆಗುತ್ತೆ. ಸೊ ಎ ಯೂನಿಯನ್ ಬಿ ಅನ್ನೋದು ಯೂನಿವರ್ಸಲ್ ಸೆಟ್ನ ಸಬ್ಸೆಟ್ ಆಗಿರುತ್ತೆ. ಸೊ ಯೂನಿವರ್ಸಲ್ ಸೆಟ್ಟು ಮತ್ತು ಅದರ ಸಬ್ಸೆಟ್ನ ಇಂಟರ್ಸೆಕ್ಷನ್ ಮಾಡಿದ್ರೆ ನಮಗೆ ಆ ಸಬ್ಸೆಟ್ಟೇ ಸಿಗುತ್ತೆ. ಸೊ ಎ ಯೂನಿಯನ್ ಬಿ ವಿಚ್ ಈಸ್ ಅವರ್ ಆರ್ ಎಚ್ ಎಸ್. ಸಿಂಪಲ್ ನೋಡಿ. ಇಷ್ಟು ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂದರೆ ಇದ್ರ ಬ್ಯಾಕ್ ಗ್ರೌಂಡ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿರಲೇಬೇಕು.
I hope you got this. We will move to the next question. 7th question ನೋಡೋಣ. ಯೂಸಿಂಗ್ ಪ್ರಾಪರ್ಟೀಸ್ ಆಫ್ ಸೆಟ್ಸ್ ಶೋ ದ್ಯಾಟ್ ದಿಸ್ ಒನ್ ಅಂಡ್ ದಿಸ್ ಒನ್. 2 ಕ್ವಶನ್ಸ್ ಇದೆ. ಇಲ್ಲಿ ನೋಡಿ ಬೇರೆ ಯಾವುದೇ ಅಪ್ರೋಚ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಯೂಸಿಂಗ್ ಪ್ರಾಪರ್ಟೀಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ನೋಡಿ ಫಸ್ಟ್ ಒನ್ನ ನಾವು ಸ್ಟಾರ್ಟ್ ಮಾಡೋಣ. ಯಾವುದಾದ್ರೂ ಸೆಟ್ಟಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಯಾವುದಾದ್ರೂ 2 ಸೆಟ್ ಈಕ್ವಲ್ ಆಗಬೇಕಾಗಿದ್ರೆ ಅದೇನಾಗಿರಬೇಕು, ಒಂದು ಇನ್ನೊಂದರ ಸಬ್ಸೆಟ್ ಆಗಿರಬೇಕು. ಸೊ ಎ ಈಸ್ ಅ ಸಬ್ಸೆಟ್ ಆಫ್ ಬಿ, ಬಿ ಈಸ್ ಅ ಸಬ್ಸೆಟ್ ಆಫ್ ಎ ಆದರೆ ಮಾತ್ರ ಎ ಈಕ್ವಲ್ಸ್ ಟು ಬಿ ಅಂತ ಹೇಳಕ್ ಸಾಧ್ಯ. ಸೊ ದಿಸ್ ಶುಡ್ ಬಿ ಸಬ್ಸೆಟ್ ಆಫ್ ದಿಸ್ ಒನ್ ಅಂಡ್ ದಿಸ್ ಶುಡ್ ಬಿ ಸಬ್ಸೆಟ್ ಆಫ್ ದಿಸ್ ಒನ್, ದೆನ್ ಓನ್ಲಿ ವಿ ಕ್ಯಾನ್ ಸೇ ದೀಸ್ 2 ಪಾರ್ಟ್ಸ್ ಆರ್ ಈಕ್ವಲ್ ಅಂತ. ಸೊ ಅದನ್ನ ಯಾವ ಥರ ಸಬ್ಸೆಟ್ ಅಂತ ನಾವು ಯಾವ ಥರ ಪ್ರೂವ್ ಮಾಡೋದು? ಲೆಟ್ಸ್ ಸ್ಟಾರ್ಟ್. ಲೆಟ್ x belongs to A union A intersection B ಅಂತ. ಸೊ ನೋಡಿ ಯೂನಿಯನ್ ಅಂತ ಅಂದಮೇಲೆ ಈ ಸೆಟ್, ಈ ಎಕ್ಸ್ ಅನ್ನೋಂಥ ಎಲಿಮೆಂಟು ಯೂನಿಯನ್ ಸೆಟ್ ಅಲ್ಲಿ ಇದೆ ಅಂದ್ರೆ ಇಲ್ಲಾದ್ರೂ ಇರುತ್ತೆ ಅಥವಾ ಈ ಕಡೆ ಸೆಟ್ ಅಲ್ಲಾದ್ರೂ ಇರುತ್ತೆ ಅಲ್ವಾ. ಸೊ ಎಕ್ಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಬಿ. ಈಗ ಈ ಆರ್ ಹಿಂದ್ಗಡೆ ಇರೋ ಕಂಡೀಷನ್ ಬಿಡೋಣ, ಬಿಕಾಸ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂತ ಹೇಳ್ತಾ ಇದೆ. ಈ ಕಡೆ ನೋಡಿ ಏನಾಗುತ್ತೆ, ಎಕ್ಸ್ ಬಿಲಾಂಗ್ಸ್ ಟು ಎ and x belongs to b ಅಲ್ವಾ. ಇಂಟರ್ಸೆಕ್ಷನ್ ಅಂದ್ರೆ 2 ಕಡೆ ಇದೆ ಆ ಎಲಿಮೆಂಟು ಅಂತ ನೋಡಿ. ಕಂಡೀಷನ್ ಆರ್ ನ ಈ ಕಡೆ ಇರುವಂತ ಈ ಕಂಡೀಷನ್ ಆಗಿರ್ಬೋದು ಅಥವಾ ಈ ಕಂಡೀಷನ್ ಆಗಿರ್ಬೋದು, ಎಕ್ಸ್ ಮಾತ್ರ ಏನಲ್ಲಿದೆ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಎಕ್ಸ್ ಬಿಲಾಂಗ್ಸ್ ಟು ಎ, ಎಕ್ಸ್ ಬಿಲಾಂಗ್ಸ್ ಟು ಎ ಅಲ್ವಾ. ಸೊ ನಾವ್ ಇವಾಗ ಏನಂತ ಬರಿಬಹುದು, ದಿಸ್ ಇಂಪ್ಲೈಸ್ ಎಕ್ಸ್ ಬಿಲಾಂಗ್ಸ್ ಟು ಎ. ಈ ಎಕ್ಸ್ ಅನ್ನುವಂತ ಎಲಿಮೆಂಟ್ ನೋಡಿ ಈ ಯೂನಿಯನ್ ಸೆಟ್ ಅಲ್ಲಿ ಇದೆ, ಅದೇ ಎಕ್ಸ್ ಅನ್ನುವಂತ ಎಲಿಮೆಂಟ್ ಏನಲ್ಲೂ ಇದೆ ಅಂದ್ರೆ ಈ ಸೆಟ್ಟು ಈ ಸೆಟ್ ನ ಸಬ್ಸೆಟ್ ಆಗಿರುತ್ತೆ. ಸೊ ದೇರ್ ಫೋರ್ ಎ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಅ ಸಬ್ಸೆಟ್ ಆಫ್ ಎ ಅಂತ ನಾವು ಬರಿಬಹುದು. ಈಗ ನೆಕ್ಸ್ಟ್ ನಾವು ರಿವರ್ಸ್ ಮಾಡೋಣ. ಯಾವ ತರ? ಸಿ ಲೆಟ್ y ಬಿಲಾಂಗ್ಸ್ ಟು ಎ. ಏನಲ್ಲಿದೆ ಅಂತಂದ್ರೆ y ಬಿಲಾಂಗ್ಸ್ ಟು ಎ ಯೂನಿಯನ್ ಬಿ, ಯೂನಿಯನ್ ಸೆಟ್ ಅಲ್ಲೂ ಇದ್ದೇ ಇರುತ್ತೆ. ಸೊ ನೋಡಿ ಇವೆರಡರಲ್ಲೂ y ಇದೆ ಅಂದ್ರೆ ಇವುಗಳ ಇಂಟರ್ಸೆಕ್ಷನ್ ಅಲ್ಲಿ ಕೂಡ ಏನಾಗಿರುತ್ತೆ, y ಇದ್ದೇ ಇರುತ್ತೆ. ಸೊ ಇವಾಗ ನಾವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನ ಯೂಸ್ ಮಾಡೋಣ. y ಬಿಲಾಂಗ್ಸ್ ಟು ಓಕೆ ಎ ಇಂಟರ್ಸೆಕ್ಷನ್ ಎ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ. ಸೊ y ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಎ ಅಂದ್ರೆ ಎ ಸಿಗುತ್ತೆ, ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ. y ಅನ್ನೋದು ಎ ಸೆಟ್ ಅಲ್ಲೂ ಇದೆ, y ಅನ್ನೋದು ಎ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಸೆಟ್ ಅಲ್ಲೂ ಇದೆ. ಅಂದಮೇಲೆ ಎ ಈಸ್ ಅ ಸಬ್ಸೆಟ್ ಆಫ್ ಎ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳ್ಬೋದಲ್ವಾ. ಸೊ ನೋಡಿ ಈ ಕಡೆ ಏನಾಗಿತ್ತು, ಎ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಅ ಸಬ್ಸೆಟ್ ಆಫ್ ಎ. ಇಲ್ಲಿ ಎ ಈಸ್ ಅ ಸಬ್ಸೆಟ್ ಆಫ್ ಎ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಅಂತ ನಾವು ಕಂಡೀಷನ್ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಎ ಈಸ್ ಅ ಸಬ್ಸೆಟ್ ಆಫ್ ಬಿ, ದೆನ್ ಬಿ ಇಫ್ ಬಿ ಈಸ್ ಅ ಸಬ್ಸೆಟ್ ಆಫ್ ಎ, ದಿಸ್ ಇಂಪ್ಲೈಸ್ ಎ ಈಕ್ವಲ್ಸ್ ಟು ಬಿ ಅಂತ. ಎಸ್, ದಿಸ್ ಈಸ್ ಅ ಸಬ್ಸೆಟ್ ಆಫ್ ದಿಸ್ ಪಾರ್ಟ್ ಈಸ್ ಅ ಸಬ್ಸೆಟ್ ಆಫ್ ದಿಸ್ ಪಾರ್ಟ್, ಸೊ ದೀಸ್ 2 parts ಆರ್ ಈಕ್ವಲ್. ಸೊ ಎ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ಎ ಅಂತ ನಾವು ಬರೀಬಹುದು. ಸೆಕೆಂಡ್ ಪಾರ್ಟ್ನು ಕೂಡ ನಾವು ಇದೇ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಪ್ರೂವ್ ಮಾಡೋಣ. ಒಂದ್ಸಲ ಇದನ್ನ ನೋಟ್ ಮಾಡ್ಕೊಳ್ಳಿ. ನಾವು ಸೆಕೆಂಡ್ ಪಾರ್ಟ್ ನೋಡೋಣ. ಸಿ ಇಲ್ಲೂ ಅಷ್ಟೇ, ದಿಸ್ ಪಾರ್ಟ್ ಇಸ್ ಅ ಸಬ್ಸೆಟ್ ಆಫ್ ದಿಸ್ ಪಾರ್ಟ್ ಇಸ್ ಅ ಸಬ್ಸೆಟ್ ಆಫ್ ದಿಸ್ ಪಾರ್ಟ್ ಅಂತ ಪ್ರೂವ್ ಮಾಡಿದ್ರೆ ಆ 2 ಪಾರ್ಟ್ಸ್ ಈಕ್ವಲ್ ಅಂತ ಬರಿಬಹುದು. ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೆಕೆಂಡ್ ಒನ್, ಲೆಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಎ ಯೂನಿಯನ್ ಬಿ. ಇಂಟರ್ಸೆಕ್ಷನ್ ಸೆಟ್ ಅಲ್ಲಿ ಒಂದು ಎಲಿಮೆಂಟ್ ಇದೆ ಅಂದ್ರೆ ಆ ಎಲಿಮೆಂಟ್ ಈ ಕಡೆ ಇರುವಂತ ಸೆಟ್ ಅಲ್ಲೂ ಇರುತ್ತೆ, ಈ ಸೆಟ್ ಅಲ್ಲಿ 2 ಸೆಟ್ ಅಲ್ಲಿ ಇರುತ್ತೆ ಅಲ್ವಾ, ಅದಕ್ಕೆ ಇಂಟರ್ಸೆಕ್ಷನ್ ಸೆಟ್ ಅಲ್ಲಿ ಇರುತ್ತೆ. ಸೊ ಎಕ್ಸ್ ಬಿಲಾಂಗ್ಸ್ ಟು ಎ ಅಂಡ್ ಎಕ್ಸ್ ಬಿಲಾಂಗ್ಸ್ ಟು ಎ ಯೂನಿಯನ್ ಬಿ. ನೋಡಿ ಈ ಕಡೆ ಕಂಡೀಷನ್ ಇರ್ಲಿ, ಎಕ್ಸ್ ಬಿಲಾಂಗ್ಸ್ ಟು ಎ ಆಸ್ ಇಟ್ ಇಸ್, ಅಂಡ್ ನೋಡಿ ಇಲ್ಲೂ ಅಷ್ಟೇ ಎಕ್ಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಎ ಅಥವಾ ಬಿ ನಲ್ಲಿ ಇದೆ ಅಂತ ಅಂದ್ರೆ ಒಟ್ಟಲ್ಲಿ 2 ಕಡೆ ನೋಡಿದ್ರೆ ಎಕ್ಸ್ ಅನ್ನುವಂಥ ಎಲಿಮೆಂಟ್ ಏನಲ್ಲಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಎಕ್ಸ್ ಬಿಲಾಂಗ್ಸ್ ಟು ಎ. ದೇರ್ ಫೋರ್ ನೋಡಿ ಎಕ್ಸ್ ಅನ್ನುವಂಥದ್ದು ಇಲ್ಲೂ ಇದೆ, ಆ ಎಕ್ಸ್ ಅನ್ನುವಂಥದ್ದು ಏನಲ್ಲೂ ಇದೆ ಅಂತ ಅಂದಮೇಲೆ ಎ ಇಂಟರ್ಸೆಕ್ಷನ್ ಎ ಯೂನಿಯನ್ ಬಿ ಈಸ್ ಅ ಸಬ್ಸೆಟ್ ಆಫ್ ಎ ಅಂತ ನಾವು ಬರಿಬೋದು. ಅದೇ ರೀತಿ ಇವಾಗ ವೈ ಮಾಡೋಣ. ಲೆಟ್ ವೈ ಬಿಲಾಂಗ್ಸ್ ಟು ಎ. ಎ ಅಂತ ಇದ್ಮೇಲೆ ಎ ಯೂನಿಯನ್ ಬಿ ನಲ್ಲೂ ಆ ವೈ ಇರುತ್ತೆ ಅಲ್ವಾ.
ನೆಕ್ಸ್ಟ್ ಇವೆರಡರಲ್ಲೂ ಇದೆ ಅಂತ ಅಂದಮೇಲೆ y ಬಿಲಾಂಗ್ಸ್ ಟು a ಇಂಟರ್ಸೆಕ್ಷನ್ a ಯೂನಿಯನ್ b ನೋಡಿ ಅಲ್ವಾ. ಸೊ y ಅನ್ನೋದು ಏನಲ್ಲೂ ಇದೆ, y ಅನ್ನೋದು ಈ ಸೆಟ್ಟಲ್ಲೂ ಇದೆ. ಅಂದರೆ a is a subset of a intersection a ಯೂನಿಯನ್ b. ಇದನ್ನ ನೀವು ಈಕ್ವೇಶನ್ 1 ಅನ್ಕೊಳ್ಳಿ, ಇದನ್ನ ಈಕ್ವೇಶನ್ 2 ಅನ್ಕೊಳ್ಳಿ. ಫ್ರಮ್ ಈಕ್ವೇಶನ್ 1 and 2 ಯು ಕ್ಯಾನ್ ಸೇ ದ್ಯಾಟ್ a intersection a ಯೂನಿಯನ್ b is equals to a. ಸಿಂಪಲ್. ಫ್ರಮ್ 1 and 2. ನಿಮಗೆ ಪ್ರೀವಿಯಸ್ ಪಾರ್ಟ್ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಮಾತ್ರ ಈ ಪಾರ್ಟ್ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಬಿಫೋರ್ ದ್ಯಾಟ್ ನೀವು ಇದನ್ನ ನೋಟ್ ಮಾಡ್ಕೊಳ್ಳಿ. ಲೆಟ್ಸ್ ಸಿ ದ 8th question. Show that a intersection b is equal to a intersection c need not imply b equal to c. ಹಿಂಗಂದ್ರೆ ಏನಪ್ಪ, ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಸಿ ಕಂಡೀಷನ್ ಇರಬೇಕಾದ್ರೆ ಅಥವಾ ಇದ್ರೆ ಬಿ ಈಕ್ವಲ್ ಟು ಸಿ ಇರಲೇಬೇಕು ಅಂತಿಲ್ಲ. ನೋಡಿ ಇಲ್ಲಿ ಎರಡು ಕಡೆ ಎ ಇಂಟರ್ಸೆಕ್ಷನ್ ಅಂತ ಇದೆ, ಅಂದ್ರೆ ಎ ಇಸ್ ಅ ಕಾಮನ್ ಪಾರ್ಟ್ ಅಲ್ವಾ. ಸೊ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಸಿ ಇದ್ದಾಗ ಬಿ ಈಕ್ವಲ್ ಟು ಸಿ ಇರಲೇಬೇಕು ಅಂತಿಲ್ಲ. ಅಂದ್ರೆ ಏನರ್ಥ, ಬಿ ಈಕ್ವಲ್ ಟು ಸಿ ಆಗಿರ್ಬೋದು ಅಥವಾ ಬಿ ಈಕ್ವಲ್ ಟು ಸಿ ಆಗಿಲ್ದೇನೂ ಇರ್ಬೋದು. ಕಂಪಲ್ಷನ್ ಇಲ್ಲ, ಬಿ ಈಕ್ವಲ್ ಟು ಸಿ ಆಗಿರಲೇಬೇಕು ಅನ್ನೋಂಥ ಕಂಪಲ್ಷನ್ ಇಲ್ಲ. ಬಿ ಇಸ್ ನಾಟ್ ಈಕ್ವಲ್ ಟು ಸಿ ಅಂತಾನು ಆಗಿರಬಹುದು ಅಂತ. ಸೊ ಇದನ್ನ ಯಾವ ಥರ ಪ್ರೂವ್ ಮಾಡಬೇಕು? ಸಿಂಪಲ್ ಇದೆ ನೋಡಿ ಸೊಲ್ಯೂಷನ್. ಸೊ ನಾವು ಒಂದು ಎಲಿಮೆಂಟ್ ತಗೊಳ್ಳೋಣ, ಎರಡು ಕಂಡೀಷನ್ನ ತಗೊಳ್ಳೋಣ. ಎಕ್ಸ್ ಬಿಲಾಂಗ್ಸ್ ಟು ಬಿ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂತ ತಗೊಳ್ಳೋಣ. ನೋಡಿ ಎಕ್ಸ್ ಅನ್ನೋಂಥ ಒಂದು ಎಲಿಮೆಂಟ್ ಬಿ ನಲ್ಲೂ ಇದೆ, ಎ ಅನ್ನೋಂಥ ಇನ್ನೊಂದು ಸೆಟ್ನಲ್ಲೂ ಇದೆ. ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ and x does not belongs to a. ಈ ಕಡೆ ಕಂಡೀಷನ್ ಏನು ತಗೊಳ್ತಾ ಇದ್ದೀವಿ, ಎಕ್ಸ್ ಅನ್ನೋಂಥ ಎಲಿಮೆಂಟ್ ಬಿ ನಲ್ಲಿದೆ ಬಟ್ ಎ ನಲ್ಲಿ ಇಲ್ಲ ಅಂತ. ಹೌದಾ, ಎಕ್ಸ್ ಅನ್ನೋಂಥ ಎಲಿಮೆಂಟು ಎರಡೂ ಕಂಡೀಷನ್ ನಲ್ಲಿ ಬಿ ನಲ್ಲಿದೆ ಬಟ್ ಇಲ್ಲಿ ಎ ನಲ್ಲಿದೆ, ಈ ಕಡೆ ಕಂಡೀಷನ್ ನಲ್ಲಿ ಎ ನಲ್ಲಿ ಇಲ್ಲ. ಅಂದ್ರೆ ಎರಡು ಡಿಫ್ರೆಂಟ್ ಕೇಸ್ನ ನಾವು ತಗೊಳ್ತಾ ಇದ್ದೀವಿ. ಸೊ ನೋಡೋಣ ಯಾವ ತರ ಆಗುತ್ತೆ. ಎರಡರಲ್ಲೂ ಇದ್ದಾಗ ಈ ಎರಡು ಸೆಟ್ನ ಇಂಟರ್ಸೆಕ್ಷನ್ ಅಲ್ಲಿ ಕೂಡ ಎಕ್ಸ್ ಅನ್ನುವಂಥ ಎಲಿಮೆಂಟ್ ಇರುತ್ತೆ. ಸೊ ಎಕ್ಸ್ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಬಿ ಆರ್ ಎಕ್ಸ್ ನೋಡಿ ಬಿ ನಲ್ಲಿದೆ ಎ ನಲ್ಲಿಲ್ಲ, ಅಂದ್ರೆ ಅವೆರಡರ ಇಂಟರ್ಸೆಕ್ಷನ್ ಅಲ್ಲಿ ಕೂಡ ಅದಿರಲ್ಲ. ಸೊ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಬಿ ಅಲ್ವಾ. ಅಂಡ್ ನೋಡಿ ಕ್ವಶನ್ ಅಲ್ಲಿ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಎ ಇಂಟರ್ಸೆಕ್ಷನ್ ಸಿ ಅಂತ ಇದೆ. ಸೊ ನಾವು ಈಗ ಅದನ್ನ ರೀಪ್ಲೇಸ್ ಮಾಡ್ಕೊಳ್ಳೋಣ. ಎ ಇಂಟರ್ಸೆಕ್ಷನ್ ಸಿ ಆರ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಸಿ. ಬ್ರಾಕೆಟ್ ಅಲ್ಲಿ ನೀವು ರೀಸನ್ ಬರಿಬೇಕಾಗುತ್ತೆ. ವೈ? ಬಿಕಾಸ್ ಗಿವನ್ ಇನ್ ದ ಕ್ವಶನ್. ಸೊ ನೋಡಿ ಎಕ್ಸ್ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಸಿ ಅಂದ್ರೆ ಏನರ್ಥ, ಎಕ್ಸ್ ಏನಲ್ಲೂ ಇದೆ ಸಿ ನಲ್ಲೂ ಇದೆ ಅಂತ ಅರ್ಥ. ಏನಲ್ಲಿದೆ ಅಂತ ಆಲ್ರೆಡಿ ನಾವು ಬರ್ಕೊಂಡಿದ್ವಿ. ಸೊ ಇವಾಗ ಎಕ್ಸ್ ಬಿಲಾಂಗ್ಸ್ ಟು ಸಿ ಅಂತ ಬರ್ಕೊಳ್ಳೋಣ. ರೈಟ್. ಆರ್ ಈ ಕಡೆ ನೋಡಿ ಎ ಇಂಟರ್ಸೆಕ್ಷನ್ ಸಿ ನಲ್ಲಿ ಇಲ್ಲ ಅಂತಂದ್ರೆ ಎಕ್ಸ್ ಸಿ ನಲ್ಲಿ ಕೂಡ ಇಲ್ಲ ಅಂತ ಅರ್ಥ. ಏನಲ್ಲಿಲ್ಲ ಅದೇ ತರ ಸಿ ನಲ್ಲೂ ಕೂಡ ಇಲ್ಲ ಅಂತ ಅರ್ಥ. ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಸಿ. ರೈಟ್. ಸೊ ನೋಡಿ ಎಕ್ಸ್ ಅನ್ನುವಂಥ ಎಲಿಮೆಂಟ್ ಬಿ ನಲ್ಲೂ ಇತ್ತು, ಈ ಕಡೆ ಕಂಡೀಷನ್ ಅಲ್ಲಿ ನೋಡ್ತಾ ಇದ್ದೀವಿ ಎಕ್ಸ್ ಬಿ ನಲ್ಲೂ ಇತ್ತು ಸಿ ನಲ್ಲೂ ಇದೆ ಅಂತಂದ್ರೆ ಬಿ ಕುಡ್ ಬಿ ದ ಸಬ್ಸೆಟ್ ಆಫ್ ಸಿ. ಆರ್ ನೋಡಿ ಎಕ್ಸ್ ಬಿ ನಲ್ಲಿದೆ ಬಟ್ ಸಿ ನಲ್ಲಿ ಇಲ್ಲ ಅಂದಮೇಲೆ ಬಿ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಸಿ. ಇದನ್ನ ನಾವು ಈಕ್ವೇಶನ್ 1 ಅನ್ಕೊಳ್ಳೋಣ. ಈಕ್ವೇಶನ್ 1 ಅಂತಂದ್ರೆ ಇಫ್ ಹೋಲ್ ಲೈನ್. ಸೊ ಇವಾಗ ನೆಕ್ಸ್ಟ್ ನೋಡಿ ಸಿಮಿಲಾರ್ಲಿ ಈ ತರ 3 ಲೈನ್ ಬರೆದ್ಬಿಟ್ಟು ನಾವು ಎಲ್ ವೈ ಅಂತ ಬರೆದ್ರೆ ಸಿಮಿಲಾರ್ಲಿ ಅಂತ ಅದೇ ತರ. ಸೊ ಇವಾಗ ಇನ್ನೊಂದು ಎಲಿಮೆಂಟ್ ತಗೊಳ್ಳೋಣ. ಲೆಟ್ ವೈ ಬಿಲಾಂಗ್ಸ್ ಟು ಬಿ ಅಂತ ತಗೊಳ್ಳೋಣ. ಓಕೆ ಸಾರಿ ಸಿ ಅಂತ ತಗೊಳ್ಳೋಣ. ವೈ ಬಿಲಾಂಗ್ಸ್ ಟು ಸಿ ಆ್ಯಂಡ್ ವೈ ಬಿಲಾಂಗ್ಸ್ ಟು ಎ. ಇನ್ನೊಂದು ಕಂಡೀಷನ್ ತಗೊಳ್ಳೋಣ. ಆರ್ ವೈ ಬಿಲಾಂಗ್ಸ್ ಟು ಸಿ ಆ್ಯಂಡ್ ವೈ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಈ ಕಡೆ ಕಂಡೀಷನ್ ಅಲ್ಲಿ ಸಿ ಮತ್ತೆ ಎ ಎರಡರಲ್ಲೂ ವೈ ಇದೆ, ಈ ಕಡೆ ಕಂಡೀಷನ್ ಅಲ್ಲಿ ಸಿ ನಲ್ಲಿ ಇದೆ ಬಟ್ ವೈ ಎ ನಲ್ಲಿ ಇಲ್ಲ. ಸೊ ನೋಡಿ ಇವಾಗ ಏನಾಗುತ್ತೆ, ವೈ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಸಿ ಸೆಟ್ ಅಲ್ಲಿ ವೈ ಇದ್ದೇ ಇರುತ್ತೆ ಅಲ್ವಾ. ಎ ಇಂಟರ್ಸೆಕ್ಷನ್ ಸಿ. ಆರ್ ಇಲ್ಲಿ ನೋಡಿ ಸಿ ನಲ್ಲಿದೆ ಎ ನಲ್ಲಿ ಇಲ್ಲ ಅಂದಮೇಲೆ ಇಂಟರ್ಸೆಕ್ಷನ್ ಸೆಟ್ ಅಲ್ಲೂ ಕೂಡ ಇರಲ್ಲ ಎ ಇಂಟರ್ಸೆಕ್ಷನ್ ಸಿ. ಎ ಇಂಟರ್ಸೆಕ್ಷನ್ ಸಿ ಅಂದ್ರೆ ನೀವು ಕ್ವಶನ್ ಅಲ್ಲಿ ನೋಡ್ತಾ ಇದ್ದೀರಿ ಎ ಇಂಟರ್ಸೆಕ್ಷನ್ ಬಿ ಅಂತ ಇದೆ ಅಲ್ವಾ. ಸೊ ವೈ ಬಿಲಾಂಗ್ಸ್ ಟು A intersection B or Y belongs to does not belongs to A intersection B.
ನೋಡಿ y a ಇಂಟರ್ಸೆಕ್ಷನ್ b ನಲ್ಲಿದೆ ಅಂದರೆ y a ನಲ್ಲೂ ಇದೆ b ನಲ್ಲೂ ಇದೆ ಅಂತ ಅರ್ಥ. a ನಲ್ಲಿದೆ ಅಂತ ಆಲ್ರೆಡಿ ಬರ್ಕೊಂಡಿದ್ದೀವಿ. ಸೊ y ಬಿಲಾಂಗ್ಸ್ ಟು b. ಆ್ಯಂಡ್ ಈ ಕಡೆ ನೋಡಿ y a ಇಂಟರ್ಸೆಕ್ಷನ್ b ನಲ್ಲಿ ಇಲ್ಲ ಅಂದರೆ y a ನಲ್ಲೂ ಇಲ್ಲ b ನಲ್ಲೂ ಇಲ್ಲ ಅಂತ, ಎರಡರಲ್ಲೂ ಇಲ್ಲದೆ ಇರೋದಕ್ಕೆ ಇಂಟರ್ಸೆಕ್ಷನಲ್ಲಿ ಇಲ್ಲ ಅಲ್ವಾ. ಸೊ y a ನಲ್ಲಿ ಇಲ್ಲ ಅಂತ ಬರ್ದಿರೋದ್ರಿಂದ y b ನಲ್ಲೂ ಇಲ್ಲ ಅಂತ ಬರಿತೀವಿ. y ಅನ್ನುವಂಥ ಎಲಿಮೆಂಟ್ c ನಲ್ಲಿತ್ತು ಆ್ಯಂಡ್ b ನಲ್ಲೂ ಇದೆ ಅಂದರೆ c ಕುಡ್ ಬಿ ದ ಸಬ್ಸೆಟ್ ಆಫ್ b ಅಲ್ವಾ. ಅದೇ ಥರ ಈ ಕಡೆ ನೋಡಿ c ಈಸ್ ನಾಟ್ ಅ ಸಬ್ಸೆಟ್ ಆಫ್ b. ಇದನ್ನು ನಾವು ಈಕ್ವೇಶನ್ 2 ಅಂತ ಅನ್ಕೊಳ್ಳೋಣ. ಓಕೆ, ಈಗ ಈ ಕಡೆ ನೋಡಿ ಇಲ್ಲಿ ಮಾಡೋಣ. ಫ್ರಮ್ 1 and 2, ಫ್ರಮ್ 1 and 2 b is a subset of c, c is a subset of b. ಈ ತರ ಇದ್ದಾಗ ನಾವು ಏನಂತ ಬರಿಬಹುದು, ಈಸಿಯಾಗಿ b ಈಕ್ವಲ್ಸ್ ಟು c ಅಂತ ಬರಿಬಹುದು. ಆರ್ ಇನ್ನೊಂದು ಕಂಡೀಷನ್ ಇದೆ, ಆರ್ ನೋಡಿ b is not a subset of c, c is not a subset of b. ಇಲ್ಲಿ c is not a subset of b ಆಗಬೇಕಾಗಿತ್ತು. ಸೊ b is not equal to c. ನೋಡಿ b equal to c ಆಗಿರ್ಬೋದು ಅಥವಾ b is not equal to c ಕೂಡ ಆಗಿರ್ಬೋದು. ಸೊ ವಿ ಆರ್ ನಾಟ್ ಸೇಯಿಂಗ್ ದ್ಯಾಟ್ ಇಟ್ ಶುಡ್ ಬಿ ಇಂಪ್ಲೈ ಬಿ ಈಕ್ವಲ್ ಟು ಸಿ ಅಂತ ಕಂಪಲ್ಷನ್ ಇಲ್ಲ, ಆಗಿರ್ಬೋದು ಆಗಿಲ್ಲದೆ ಇರ್ಬೋದು. ಅದಕ್ಕೆ ಆರ್ ಅಂತ ಇಲ್ಲಿ ಕಂಡೀಷನ್ ಇದೆ ಅಲ್ವಾ. ಬೈ ದೀಸ್ ಡಿಸ್ಕಷನ್ ನಾವೇನು ಕನ್ಕ್ಲೂಷನ್ಗೆ ಬರ್ತೀವಿ ಅಂದರೆ, ಇಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಸಿ need not imply b equal to c ಅಂತ. ಐ ಹೋಪ್ ನಿಮಗೆ ಈ ಕ್ವೆಶನ್ ಕ್ಲಿಯರ್ ಆಗಿದೆ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. 9th ಕ್ವೆಶನ್ ನೋಡಿ ಏನಿದೆ ಅಂತ. ಲೆಟ್ a and b be sets if a intersection x equal to b intersection x is equal to psi and a union x is equal to b union x for some set x and show that a equals to b. ನಾವು a equals to b ಅಂತ ಶೋ ಮಾಡಬೇಕು. ಆ್ಯಂಡ್ ನಮಗೆ ಇಲ್ಲಿ ಕೆಲವು ಹಿಂಟ್ನ ಕೊಟ್ಟಿದ್ದಾರೆ, ಇನ್ಫಾರ್ಮೇಷನ್ನ. ಆ್ಯಂಡ್ ಕೆಳಗಡೆ ನೋಡಿ ಹಿಂಟ್ ಕೊಟ್ಟಿದ್ದಾರೆ, a is equal to a intersection a union x, b is equal to b intersection b union x and use distributive law ಅಂತ ಹಿಂಟ್ ಕೊಟ್ಟಿರೋದ್ರಿಂದ ಆ ಹಿಂಟ್ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡೋಣ. ಬೇರೆ ಅಪ್ರೋಚಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಫಸ್ಟ್ ನೋಡಿ ಈ ಕಡೆ ತಗೊಳ್ಳೋಣ. ಎ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಎ ಯೂನಿಯನ್ ಎಕ್ಸ್ ಅಲ್ವಾ. ಸೊ ಇದಕ್ಕೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೋಡಿ ಕ್ವೆಶನಲ್ಲಿ ಎ ಯೂನಿಯನ್ ಎಕ್ಸ್ ಅಂತಂದರೆ ಬಿ ಯೂನಿಯನ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ರೀಪ್ಲೇಸ್ ಮಾಡ್ಕೊಳ್ಳೋಣ. ಎ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎಕ್ಸ್ ಅಂತ. ಸೊ ನೋಡಿ ನೆಕ್ಸ್ಟ್ ಇವಾಗ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಎಕ್ಸ್ ಅಲ್ವಾ. ಸೊ ಎ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಎಕ್ಸ್ ಅಂತಂದರೆ ಕ್ವಶನಲ್ಲಿದೆ ಸೈ ಅಂತ. ಸೊ ಅಪ್ಲೈ ಸೈ. ಸೊ ಎ ಇಸ್ ಈಕ್ವಲ್ ಟು ಸೈ ಜೊತೆಗೆ ಯಾವುದೇ ಸೆಟ್ನ ಯೂನಿಯನ್ ಮಾಡಿದ್ರೆ ನಮ್ಗೆ ಅದೇ ಸೆಟ್ ಸಿಗುತ್ತೆ. ಸೊ ಎ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಅಂತ ಆಯಿತು. ಇವಾಗ ಸೆಕೆಂಡ್ ಹಿಂಟ್ ಯೂಸ್ ಮಾಡ್ಕೊಳ್ಳೋಣ. ಬಿ ಇಸ್ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎಕ್ಸ್ ಅಂತ. ಸೊ ಬಿ ಇಸ್ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎಕ್ಸ್ ಅಂತಂದರೆ ಎ ಯೂನಿಯನ್ ಎಕ್ಸ್ ಅಂತ ಇದೆ. ಸೊ ಎ ಯೂನಿಯನ್ ಎಕ್ಸ್. ಸೊ ಬಿ ಇಸ್ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎಕ್ಸ್. ಓಕೆ, ಸೊ ಬಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ, ಬಿ ಇಂಟರ್ಸೆಕ್ಷನ್ ಎ ಎರಡೂ ಒಂದೇ ಆಗುತ್ತೆ. ಸೊ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎಕ್ಸ್ ಅಂತಂದರೆ ನಮಗೆ ಸೈ ಇದೆ. ಸೊ ಬಿ ಇಸ್ ಈಕ್ವಲ್ ಟು ಸೈ ಜೊತೆಗೆ ಯಾವುದೇ ಸೆಟ್ನ ಇಂಟರ್ಸೆಕ್ಟ್ ಮಾಡಿದ್ರೆ ನಮಗೆ ಸಿಗುತ್ತೆ ಎ ಇಂಟರ್ಸೆಕ್ಷನ್ ಬಿ. ನೋಡಿ ಇದನ್ನು ಈಕ್ವೇಷನ್ 1 ಅಂತ ಬರ್ಕೊಳ್ಳಿ, ಇದನ್ನು ಈಕ್ವೇಷನ್ 2 ಅಂತ ಬರ್ಕೊಳ್ಳಿ. ಈಕ್ವೇಷನ್ 1 and 2 ವಿ ಕ್ಯಾನ್ ಸೇ ದಟ್ ಎ ಇಸ್ ಈಕ್ವಲ್ಸ್ ಟು ಬಿ ಅಲ್ವಾ. ಸೊ from 1 and 2 we can say a equals to b. ಸಿಂಪಲ್ ಇದೆ, ಅವರೇ ಹಿಂಟ್ ಕೊಟ್ಟಿರೋದ್ರಿಂದ ಇಲ್ಲೇನೋ ನಾವು ಕಷ್ಟಪಡಬೇಕಾಗಿದ್ದಿಲ್ಲ. ಆಮೇಲೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಬಿಫೋರ್ ಯೂಸಿಂಗ್ ದ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ನೀವು ಎ ಯೂನಿಯನ್ ಎಕ್ಸ್ನ ಬಿ ಯೂನಿಯನ್ ಎಕ್ಸ್ ಅಂತ ಬರ್ಕೊಳ್ಬೇಕು, ಈ ಕಡೆ ಬಿ ಯೂನಿಯನ್ ಎಕ್ಸ್ನ ಎ ಯೂನಿಯನ್ ಎಕ್ಸ್ ಅಂತ ಬರ್ಕೊಳ್ಬೇಕು. ಈ ಒಂದನ್ನು ನೆನ್ಪಿಟ್ಕೊಂಡ್ರೆ ಉಳಿದಿರೋ ಎಲ್ಲನೂ ನೀವು ಈಸಿಯಾಗಿ ಮಾಡ್ಬೋದು. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್.
ಇದು ಈ ಸೆಷನ್ನ ಲಾಸ್ಟ್ ಕ್ವಶನ್. ಈ ಸೆಷನ್ ಲಾಸ್ಟ್ ಕ್ವಶನ್ ಮಾತ್ರ ಅಲ್ಲ, ಈ ಲೆಸನ್ನ ಲಾಸ್ಟ್ ಕ್ವಶನ್. ಸೊ ನೋಡಿ, ಫೈಂಡ್ ಸೆಟ್ಸ್ ಎ ಬಿ ಅಂಡ್ ಸಿ ಸಚ್ ದಟ್ ಎ ಇಂಟರ್ಸೆಕ್ಷನ್ ಬಿ, ಬಿ ಇಂಟರ್ಸೆಕ್ಷನ್ ಸಿ ಅಂಡ್ ಎ ಇಂಟರ್ಸೆಕ್ಷನ್ ಸಿ ಆರ್ ನಾನ್ ಎಂಪ್ಟಿ ಸೆಟ್ಸ್ ಆ್ಯಂಡ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಸೈ. ಎ ಬಿ ಸಿ ಅನ್ನುವಂಥ 3 ಸೆಟ್ನ ನಾವಿವಾಗ ಫೈಂಡ್ ಔಟ್ ಮಾಡಬೇಕು. ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಅದು ಯಾವ ಥರ ಇರಬೇಕು ಅಂದರೆ, ಎ ಇಂಟರ್ಸೆಕ್ಷನ್ ಬಿ, ಬಿ ಇಂಟರ್ಸೆಕ್ಷನ್ ಸಿ ಆ್ಯಂಡ್ ಎ ಇಂಟರ್ಸೆಕ್ಷನ್ ಸಿ ಆರ್ ನಾನ್ ಎಂಪ್ಟಿ ಸೆಟ್. ಅಂದರೆ ಆ ಇಂಟರ್ಸೆಕ್ಷನ್ ಮಾಡಿದಾಗ ಆ ಸೆಟ್ಟಲ್ಲಿ ಯಾವುದಾದ್ರೂ ಎಲಿಮೆಂಟ್ಸ್ ಇರಬೇಕು. ಆ್ಯಂಡ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಸೈ. ಬಟ್ 3 ಸೆಟ್ನ ಇಂಟರ್ಸೆಕ್ಷನ್ ಮಾಡಿದ್ರೆ ಸೈ ಬರೋ ಥರ. ಸೊ ನಾವು ಸೊಲ್ಯೂಷನ್ ನೋಡೋಣ. ಸೊಲ್ಯೂಷನ್ let a is equal to a comma b, b is equals to ನೋಡಿ a intersection b should be a non empty set ಅಲ್ವಾ. ನೋಡಿ a intersection b should be non empty set ಅಂದರೆ ಇದರಲ್ಲಿ ಯಾವ್ದಾದ್ರು ಒಂದು ಎಲಿಮೆಂಟ್ ಕಾಮನ್ ಇರಲೇಬೇಕು. ಸೊ ನಾನು b ತಗೊಳ್ತಾ ಇದ್ದೀನಿ, b ಕಾಮಾ c ಅಂತ. ನೆಕ್ಸ್ಟ್ ನೋಡೋಣ ಸಿ ನೋಡಿ ಯಾವ ಥರ ತಗೊಳ್ಬೇಕು. ಎ ಇಂಟರ್ಸೆಕ್ಷನ್ ಸಿ ಮಾಡಿದ್ರು ಕೂಡ ನಮಗೆ ನಾನ್ ಎಂಪ್ಟಿ ಸೆಟ್ ಬರಬೇಕು, ಅಂದರೆ ಯಾವ್ದಾದ್ರು ಒಂದು ಎಲಿಮೆಂಟ್ ಕಾಮನ್ ಇರಬೇಕು. ನೆಕ್ಸ್ಟ್ ಬಿ ಇಂಟರ್ಸೆಕ್ಷನ್ ಸಿ ಮಾಡಿದ್ರು ಕೂಡ ನಾನ್ ಎಂಪ್ಟಿ ಸೆಟ್ ಬರಬೇಕು, ಅಂದರೆ ಒಂದು ಎಲಿಮೆಂಟ್ನ ಬಿ ಇಂದ ತಗೊಳ್ಳೋಣ, ಒಂದು ಎಲಿಮೆಂಟ್ನ ಎ ಇಂದ ತಗೊಳ್ಳೋಣ. ದಟ್ ಈಸ್ ಎ ಕಾಮಾ ಸಿ ತಗೊಳ್ಳೋಣ ನೋಡಿ. ಸೊ ಇವಾಗ ಎ ಇಂಟರ್ಸೆಕ್ಷನ್ ಬಿ ಮಾಡಿ ನಮಗೆ ಒಂದು ನಾನ್ ಎಂಪ್ಟಿ ಸೆಟ್ ಸಿಗುತ್ತೆ. ದಟ್ ಈಸ್ ಸೆಟ್ ಬಿ ಅಂತ ಇರುವಂಥ ಎಲಿಮೆಂಟ್ ಇರೋ ಸೆಟ್. ನೆಕ್ಸ್ಟ್ ನೋಡಿ ಬಿ ಇಂಟರ್ಸೆಕ್ಷನ್ ಸಿ ಮಾಡೋಣ. ಬಿ ಇಂಟರ್ಸೆಕ್ಷನ್ ಸಿ ಮಾಡಿದ್ರೆ ಸಿ ಅನ್ನುವಂಥ ಎಲಿಮೆಂಟ್ ನಮಗಿಲ್ಲಿ ಸಿಗ್ತಾ ಇದೆ. ನೆಕ್ಸ್ಟ್ ನೋಡಿ ಎ ಇಂಟರ್ಸೆಕ್ಷನ್ ಸಿ ಮಾಡೋಣ. ಎ ಇಂಟರ್ಸೆಕ್ಷನ್ ಸಿ ಮಾಡಿದ್ರೆ ಎ ಅನ್ನುವಂಥದ್ದೊಂದು ಕಾಮನ್ ಎಲಿಮೆಂಟ್ ನಮಗೆ ಸಿಗುತ್ತೆ. ಸೊ ದೀಸ್ 3 ಆರ್ ನಾನ್ ಎಂಪ್ಟಿ ಸೆಟ್ಸ್. ಸೊ ಇವಾಗ 3 ಸೆಟ್ನ ಇಂಟರ್ಸೆಕ್ಷನ್ ನೋಡಿ ಸೈ ಬರುತ್ತಾ ಚೆಕ್ ಮಾಡಿ. 3ರಲ್ಲೂ ಕಾಮನ್ ಇರಬೇಕು. ನೋಡಿ ಎ ತಗೊಂಡ್ರೆ ಇದರಲ್ಲಿಲ್ಲ, ಸೊ ಬಿಟ್ವಿ. ಬಿ ತಗೊಂಡ್ರೆ ಇದರಲ್ಲಿಲ್ಲ, ಬಿಟ್ವಿ. ಸಿ ನೋಡಿ ಇದು ಈ ಎ ಸೆಟ್ಟಲ್ಲಿಲ್ಲ, ಅಂದರೆ 3 ಸೆಟ್ಟಲ್ಲಿ ಕಾಮನ್ ಎಲಿಮೆಂಟ್ ಯಾವುದೂ ಇಲ್ಲ. ಅಂದಮೇಲೆ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಈಸ್ ಅ ಎಂಪ್ಟಿ ಸೆಟ್ ವಿಚ್ ಈಸ್ ಸೈ. ಸಿಂಪಲ್ ಕ್ವಶನ್ ಇದೆ. ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಅಂತ. ವಿತ್ ದಿಸ್ ಸೆಷನ್, ವಿತ್ ದಿಸ್ ಕ್ವೆಶನ್, ಸೆಟ್ಸ್ ಲೆಸನ್ ಇವಾಗ ಕಂಪ್ಲೀಟ್ ಆಗ್ತಾ ಇದೆ. ಡೆಫಿನೆಟ್ಲಿ ಇದೊಂದು ತುಂಬ ಲೆಂದಿ ಲೆಸನ್ ಇದೆ. ಫಸ್ಟ್ ಲೆಸನ್ ಇಷ್ಟೊಂದು ಲೆಂದಿ ಇದೆಯಾ ಅಂತ ಗಾಬರಿ ಆಗಬೇಡಿ. ಎಸ್, ಫಸ್ಟ್ ಲೆಸನ್ನ ನೀವು ಇಷ್ಟು ಡೀಟೇಲ್ ಆಗಿ ಓದಿದ್ರೆ ನೆಕ್ಸ್ಟ್ ಲೆಸನ್ಗೆ ಬೇಸಿಕ್ಸ್ ಆಗಿರೋದ್ರಿಂದ ಈಸಿ ಆಗುತ್ತೆ. ಸೊ ಐ ಹೋಪ್ ಎಲ್ಲ ಸೆಷನ್ಸ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ನೀಟಾಗಿ ಅರ್ಥ ಆಗಿದೆ. ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲದೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನು ನಾವು ರಿವೈಸ್ ಮಾಡೋಣ. ಇನ್ನೊಂದು ಸೆಷನ್ ತಗೊಂಡು ರಿವಿಷನ್ ಸೆಷನ್ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಲೆಸನ್ ಸ್ಟಾರ್ಟ್ ಮಾಡೋವರೆಗೂ ಈ ಲೆಸನ್ನ ಚೆನ್ನಾಗಿ ಪ್ರಿಪೇರ್ ಆಗಿ. ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಮೀ ಟು ಸೈನಿಂಗ್ ಆಫ್. ಬಾಯ್.